ಆ್ಯಕ್ಚುಲಿ ಇಲ್ಲೊಂದು ಇನ್ಸಿಡೆಂಟ್ ನಡೀತು. ಅಲ್ಲಿ ಸಿಟಿ ಬಸ್ ಬರ್ತಲ್ಲ, ಆ ಕಡೆಯಿಂದ ಪ್ಯಾಲೇಸ್ ಕಡೆಯಿಂದ ಸಿಟಿ ಬಸ್ ಬಂತು. ಅಲ್ಲಿ ಪಾರ್ಕ್ ಮಾಡಲಿಲ್ಲ. ಆ್ಯಕ್ಚುಲಿ ಪಾರ್ಕಿಂಗ್ ಜಾಗ ಮಾಡಿದಾರಲ್ಲ ಅಲ್ಲಿ, ಅಂದರೆ ಪಾರ್ಕಿಂಗ್ ಅಂದರೆ ಸಾರಿ ಪ್ಯಾಸೆಂಜರ್ ಇಳಿಸ್ಬೇಕಲ್ಲ, ಆ ಜಾಗದಲ್ಲಿ ಇಳಿಸ್ಲಿಲ್ಲ. ಇಲ್ಲಿ ಇಳಿಸ್ದ. ಇಲ್ಲಿ ಎಂಟ್ರಿ ಇದೆಯಲ್ಲ, ಎಂಟ್ರಿ ತೊಗೊಳ್ತದಲ್ಲ, ನಂಜನಗೂಡು ರೋಡ್ ಬರೋದು, ಆ ರೋಡಲ್ಲಿ ಇಳಿಸ್ದ. ಸೊ ಓಕೆ, ನನ್ನ ಪಾಡನ್ನ ಸುಮ್ಮನೆ ಬಂದೆ. ಹುಡುಗಿ ಇಲ್ಲಿವರೆಗೂ ಬಂದಳು. ಅಲ್ಲಿ ನಿಂತ್ಕೊಂಡಿದ್ದಾಳೆ, ಸ್ಟಿಲ್ ಹುಡುಗಿ ಅಲ್ಲೇ ನಿಂತ್ಕೊಂಡಿದ್ದಾಳೆ ನಂಜನಗೂಡು ಕಡೆ ಬಸ್ ಹತ್ತಕ್ಕೆ ಬರ್ತಾಯಿದ್ದೆ. ಈಗ ಹುಡುಗರು ಇಲ್ಲಿ ರಾಂಗ್ ವೇನಲ್ಲಿ ಬಂದರು. ಇಬ್ಬರು ಹುಡುಗರು, ಒಂದು ಎಲೆಕ್ಟ್ರಿಕ್ ವೆಹಿಕಲ್ಲು ಮತ್ತು ಇನ್ನೊಂದು ಡಿಯೋ ಇರಬೇಕು. ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಒಬ್ಬ ಸಿಂಗಲ್ ಇದ್ದ, ಡಿಯೋದಲ್ಲೇ ತ್ರಿಬಲ್ಸ್ ಇದ್ದರು. ಇಲ್ಲಿಗೆ ಬಂದು ಸಡನ್ನಾಗಿ ತಗೊಬಂದು ಗಾಡಿ ತಂದು ಚಕ್ ಅಂತ ನನ್ನ ಮುಂದೆ ನಿಲ್ಲಿಸ್ಬಿಟ್ಟು ತಿರ್ಕೊಂಡು ಅವ್ಯಾಚ್ಯ ಶಬ್ದಗಳೆಲ್ಲ ಬೈಕೊಂಡೋದ್ರು. ಗಾಡಿ ನಂಬರು ಸರಿಯಾಗಿ ನೋಡೋಕ್ಕಾಗಲಿಲ್ಲ. HV ಗಾಡಿ, HV ಇರಬೇಕು ಅಂದ್ಕೊಳ್ತೀನಿ, ನಾಟ್ ಶೋರ್, ಅದು ಕೂಡ ಇಲ್ಲ. KA09 HV ಇರಬೇಕು. 4 ಇತ್ತು ಅದರಲ್ಲಿ, ಗಾಡೀಲಿ 4 ಇತ್ತು ಒಟ್ಟಲ್ಲಿ. ಸೇಮ್ ಇದೇ ಥರ ಇದು ಅದು ಡಿಯೋ ಅಂತ ಅಂದ್ಕೊಳ್ತೀನಿ, ನಾಟ್ ಶೋರ್, ಕರೆಕ್ಟಾಗಿ ಗೊತ್ತಾಗಲಿಲ್ಲ. ನನಗೇನು ಡಿಸ್ಟರ್ಬ್ ಮಾಡಿದ್ದೇನೆಂದರೆ ಅವ್ರು ಅವಾಚ್ಯ ಶಬ್ದಗಳು ಬೈತಾ ಇದ್ದಾರಲ್ಲ. ಸೊ ನನಗೆ ಅವರು ಬೈಕೊಂಡು ಮುಂದೆ ಹೋಗ್ತಾಯಿದ್ರು. ಗಾಡಿ ನಂಬರ್ ಕತ್ತಲೆ ಬರಾಯಿತು. ಗಾಡಿ ನಂಬರ್ ಕಾಣಲಿಲ್ಲ ನನಗೆ. ಗಾಡಿ ನಂಬರ್ ನೋಡ್ಕೊಳಕ್ಕಾಗಲಿಲ್ಲ, ಅವ್ರ ಮುಖನೂ ನೋಡ್ಕೊಳಕ್ಕಾಗಲಿಲ್ಲ, ಕತ್ತಲೆ ಇದ್ದಿದ್ದರಿಂದ. 41B 9494 8494 ಇರಬೇಕು, ನಾಟ್ ಶ್ಯೂರ್. ಲೈಟ್ ಅದು ಲೈಟು ಕಣ್ಮೇಲೆ ಬಿಟ್ಬಿಟ್ಟ. ಅದೇ ಅಲ್ಲಿಗೆ ಹೋಗೋದಕ್ಕೆ, ಎಲ್ಲಿ ಕಡ್ಕೊಳಗೆ ಹೋಗು ಅಂತ, ಕಡ್ಕೊಳ ರಮೇಶ್ ಹತ್ರ ಹೋಗುವಂತ ಅವನು. ಇದು ಆ್ಯಕ್ಚುಲಿ ಲೈವಲ್ಲಿ ಕ್ಯಾಪ್ಚರ್ ಆಯ್ತು ಇದು, ಯಾಕಂದರೆ ಯೂರಿನ್ ಮಾಡೋಕ್ಕೆ ಬರ್ತಾರೋದು ಇವನು. ಕಡ್ಕೊಳ ಅಂದರೆ ಆಲ್ರೆಡಿ ಹೇಳಿದ್ದೀನಲ್ಲ, ಕಡ್ಕೊಳ ಅಂದರೆ ಕಡ್ ಪ್ಲಸ್ ಕೊಳ ಅಂದರೆ ಕೈಗೆ ಕೊಳ ಬೀಳೋದನ್ನು ನಿಲ್ಲಿಸೋದಕ್ಕೋಸ್ಕರ ಇದೆಲ್ಲ ಮಾಡೋದು. ಆ ಸೂಳೆ ಮಕ್ಕಳು ಹೆಂಗೆ ಬೈಕೊಂಡೋದ್ರು ಗೊತ್ತಾ, ತಿರುಗಿ ನೋಡ್ಕೊಂಡು ತಿರುಗ್ಬೋದು ಹಾ ಅಂತ ಇಬ್ಬರು ನಗ್ತಾಯಿದ್ರು. ಒಬ್ಬ ಬೈತಾ ಇದ್ದ, ಸೂಳೆ ಮಕ್ಕಳು. ಅಲ್ಲೂ ಬರ್ಬೋದು, ಯಾರು ಖಂಡಿತ ಬರ್ತಾರೆ ಪಾರ್ಕ್ ಹತ್ರ. ಬಹುಶಃ ಅವರೇ ಬಂದರೂ ಬರ್ಬೋದು. ಡಿಯೋ ಅದು ಅಂತ ನನ್ನ ಅನಿಸಿಕೆ. ಒಂದು ಎಲೆಕ್ಟ್ರಿಕ್ ವೆಹಿಕಲ್ಲು ಮತ್ತು ಇನ್ನೊಂದು ಡಿಯೋ. ಎಲೆಕ್ಟ್ರಿಕ್ ವೆಹಿಕಲ್ ನಂಬರ್ ಪ್ಲೇಟ್ ಇರಲಿಲ್ಲ, ಡಿಯೋ ನಂಬರ್ ಪ್ಲೇಟ್ ಇತ್ತು. KA09 HV ಇರಬೇಕು, ಮಧ್ಯ RX. ಹೇಳಿಲ್ವಾ ಕುಮುದಳ ಕಂದ. ಬಹುಶಃ ಹುಡುಗ ಮುಸ್ಲಿಮ್ ಇರ್ಬೋದು. ಇಲ್ಲಿ ಏನಾದ್ರು ನಾಟಕ ನಡೆಯುತ್ತೆ. ಸೋಳೆ ಮಗನ ಹಿಂದೆ ಹೋಗಿದ್ಬಿಟ್ಟೋದಾಗೋದು ಅವನು. ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೆಲ್ಲ, ಕ್ಯಾಮ್ರಾ ಹಿಂದ್ಗಡೆ ತಿರುಗಿಸಿಲ್ಲ. ನಾನು ಸುಮ್ಮನೆ ಪಾಸ್ ಆಯ್ತಾನೆ ಅಂದ್ಕೊಂಡ್ರೆ ಹಿಂದೆ ಹೋಗಿತ್ತಾನೆ ಅಂತ. ಅಲ್ಲಿ ಆಟೋದ್ರಾಗ ಕಿರಿಕ್ ಮಾಡ್ತಾವ್ರ. ಸೋಳೆ ಮಗನ ತಂದು ಇಲ್ಲೂ ಅಷ್ಟೇ. ಇಲ್ಲಿ ನಾನು ಬೆಡ್ಶೀಟ್ ಎಲ್ಲ ಮಡಗ್ತೀನಲ್ಲ, ನಾನು ಎಲ್ಲಿ ಬೆಡ್ಶೀಟ್ ಮಡಗ್ತೀನಿ ಅಲ್ಲೇ ಇಲ್ಲಿ ಪಾರ್ಕಲ್ಲಿ ಎಲ್ಲ ಮಲಗ್ತಿದ್ದವ್ರಿಗೆ ಅಲ್ಲ ಒಂದೇ ಕಡೆ ಗ್ಯಾದರ್ ಆಗ್ಬಿಟ್ಟಿದ್ದೀರ. ಎಲ್ಲ ಡಿಸ್ಟ್ರಿಬ್ಯೂಟಾಗಿ ಮಲಗ್ತಾಯಿದ್ರು. ಈಗ ಅವ್ರು ಸಕ್ಸಸರ್ಗಳನ್ನ ತಂದು ಇಟ್ಕೊಂಡಿದ್ದಾರೆ. ಒಬ್ಬ ಅವನು ವಿನೋದ ಯಾರೋ ಇದನ್ನಲ್ಲ, ಝೂ ಅವನು ಯಾರೋ ಗಂಟು ಚರ್ಮದ ಮೇಲೆಲ್ಲ ಗಂಟಿದೆಯಲ್ಲ, ಆ ವ್ಯಕ್ತಿ ಕರ್ಕೊಬಂದು ಅವ್ನ ಜಾಗದಲ್ಲಿ ಮಲಗಿಸ್ಬಿಟ್ಟು ಇವನು ಆ ಕಡೆ ಮಹೇಶ ಮಲಗ್ತಿದ್ದ ಜಾಗದಲ್ಲಿ, ಸುರೇಶ ಮಹೇಶ ಮಲಗ್ತಿದ್ದ ಜಾಗದಲ್ಲಿ ಮಲಗ್ತಾ ಇದ್ದಾನೆ. ಎಲ್ಲರೂ ಎಲ್ಲ ರಿಪ್ಲೇಸ್ಮೆಂಟ್ ತೊಗೊಬಿಟ್ಟಿದ್ದಾರೆ ಬಡ್ಡಿ ಮಕ್ಕಳು. ಎಲ್ಲಿ ವಸ್ತುಗಳನ್ನ ಮಾಡ್ತೀನಿ ಅಲ್ಲೇ ಅವರು ವಸ್ತುಗಳು ಮಾಡ್ಬೋದು. ಅದೇ ಸೇಮ್ ಟೈಮ್ಗೆ ಅಲ್ಲೇ ಕಿಕ್ಕರಿತಾ ಇರ್ತಾರೆ ನಿಂತ್ಕೊಂಡೆಲ್ಲ ಬಡ್ಡಿ ಮಕ್ಕಳು. ಎಲ್ಲಿ ಕೂತ್ಕೋತೀನಿ ಅಲ್ಲೇ ಕೂತ್ಕೋಬೇಕು. ನಾನು ಏನು ಮಾಡ್ತೀನಿ ಎಲ್ಲ ಅದೇ ಮಾಡಬೇಕು. ಅದು ನನಗಿಂತ ಮುಂಚೆನೇ ಮಾಡಬೇಕು, ನಾನು ಆದಮೇಲೂ ಮಾಡಬೇಕು, ಜೊತೆಯಲ್ಲೂ ಮಾಡಬೇಕು. ಹಂಗೆ ಇಲ್ಲಿ ಪಾದಗಳು ತೋರಿಸ್ಕೊಂಡು ಕುಂತಂಗಿಲ್ವ, ಹೇಳಿಲ್ವಾ, ಎಣ್ಣೆ ಹೊಡ್ಕೊಂಡು ಪಾದಗಳು ತೋರಿಸ್ಕೊಂಡು ಕೂತಿರೋದು. ಕತ್ಲೆಗೆ ಫೋಕಸ್ ಆಗೋಲ್ಲ ಅಂತ ಅಂದ್ಕೊಳ್ತೀನಪ್ಪ. ಇವರು ಇನ್ನೂ ಒಂದು ವಿಶೇಷತೆ ಏನಪ್ಪ ಅಂದರೆ,
ಇವ್ರದ್ದು ಇನ್ನೂ ಒಂದು ವಿಶೇಷತೆ ಏನಪ್ಪ ಅಂದರೆ ಚಪ್ಪಲ್ ಬಿಡೋದು. ಇವ್ರದ್ದು ಒಂದಲ್ಲ, ತುಂಬ ಜನ ಬಿಡ್ತಾರೆ ಆ ಥರ ಸ್ಲಿಪ್ಪರು. ಫಸ್ಟ್ ನನಗೆ ನಾನು ಕೂತ್ಕೊಳ್ಳೋ ಜಾಗದಲ್ಲಿ ಸ್ಲಿಪ್ಪರ್ ತಂದು ಮುಂದೆ ಬಿಟ್ಟವರು ಶಬ್ದ ನ್ಯೂಸ್ ಚಾನಲಲ್ಲಿ ಕುಮುದ ಖಾನ್ ಕರೀತಾರಲ್ಲ, ಅವಳ ಹೆಸರು ಏನೋ ಗೊತ್ತಿಲ್ಲ, ಅವ್ರ ರಿಲೇಷನ್ಶಿಪ್ಪೆಲ್ಲ ಅವ್ರ ಮಧ್ಯಗಳು ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಅವ್ರು ಹೇಳಿದ್ದೆಲ್ಲ ಸುಳ್ಳು. ಆದರೆ ಅವ್ರು ಕರೀತಿದ್ದು ಕುಮುದಕ್ಕ ಅಂತ. ಅವ್ರನ್ನ ಚಿಕ್ಕಮ್ಮ ಆಗ್ಬೇಕಂತ ವಿನಯ್ಗೆ. ಸೊ ಅಲ್ಲಿಗೆ ಹೋದಾಗ ನನಗೆ ಅವ್ರ ವ್ಯಕ್ತಿಗಳನ್ನೆಲ್ಲ ಡಿಟೆಕ್ಟ್ ಮಾಡ್ತೀನಲ್ಲ, ಆವಾಗ ಗೊತ್ತಾಗುತ್ತೆ ಅವ್ರ ಕಥೆಗಳೇನು ಅಂತ, ಒರಿಜಿನಲ್ ಕಥೆ ಏನು ಅಂತ. ಸೊ ಆ ವ್ಯಕ್ತಿ ಕುಮುದಕ್ಕ ಅನ್ನೋಳು ನಾನು ಕುಂತಿರೋ ಕಡೆ ಬಂದು ಸ್ಲಿಪ್ಪರ್ನ ಬಿಟ್ಬಿಟ್ಟು ಹೋದವಳು. ಅವಳೇ ಫಸ್ಟು ನನ್ನ ಲೈಫ್ ಟೈಮಲ್ಲಿ ಫಸ್ಟ್ ಟೈಮ್ ಅಧಿಕಾರ ಮಾಡಿದ್ದು. ಅದಾದಮೇಲೆ ವೆರಿ ಕಾಮನ್ ಅದು. ನಿನ್ನೆನೂ ಇದರಲ್ಲಿ ತೋರಿಸ್ದೆ, ಮೊನ್ನೆ ಇದಕ್ಕೆ ಹೋಗಿದ್ನಲ್ಲ, ಮಹಾಲಕ್ಷ್ಮಿ ಸ್ವೀಟ್ಸಲ್ಲಿ ಊಟಕ್ಕೆ ಹೋಗಿದ್ನಲ್ಲ, ಅಲ್ಲೂ ಕವರ್ ಮಾಡಿದ್ದೀನಿ. ಇವತ್ತು ಕೂಡ ಅದೇ ಸೇಮ್ ಅದು ಇನ್ಸಿಡೆಂಟ್ ಎಲ್ಲ ನಡೀತು. ಆದರೆ ಆ ಸ್ಲಿಪ್ಪರ್ ಬಿಟ್ಟಿದ್ದೆಲ್ಲ ಕವರ್ ಮಾಡಿಲ್ಲ ನಾನು. ಎಲ್ರದ್ದು ತುಂಬ ಜನ ಬಿಟ್ಟರು ಇವತ್ತು. ಆ್ಯಕ್ಚುಲಿ ಮುಂಚೆ ಅದೆಲ್ಲ ನಾನು ನೋಟಿಸ್ ಮಾಡ್ತಿರಲಿಲ್ಲ. ಈಗ ತುಂಬ ಜನ ನಾನು ಎಲ್ಲಿ ಕೂತ್ಕೋತೀನಿ ಊಟಕ್ಕೆ, ಎಲ್ಲಿ ನಿಂತ್ಕೊಳ್ತೀನಿ ಊಟ ಮಾಡೋಕ್ಕೆ, ಅಲ್ಲೇ ಸುತ್ತಮುತ್ತ ಸ್ಲಿಪ್ಪರ್ ಬಿಟ್ಬಿಟ್ಟು ಅವರು ಚಕ್ಲ ಮಟ್ಟ ಹಾಕ್ಕೊಂಡು ನೆಲ ಮೇಲೆ ಕೂತ್ಕೊಂಡು ಊಟ ಮಾಡೋದು, ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಅಂದರೆ ಎಷ್ಟೊಂದು ಜನ ನೆಲ ಮೇಲೆ ಕೂರೋದಿಲ್ಲ, ನಿಂತ್ಕೊಂಡೇ ಊಟ ಮಾಡೋರು, ಚಪ್ಪಲ್ ಬಿಟ್ಬಿಟ್ಟು ಊಟ ಮಾಡೋದು. ಊಟದ ಮೇಲೆ ಆ ರೇಂಜಲ್ಲಿ ಗೌರವ ಅವ್ರಿಗೇನು ಬೇಕು ಆ ಥರ ಬಡ್ಡಿ ಮಕ್ಕಳು ತಂದು. ಯಾರೋ ಹೆವಿ ಪೂಜೆ ಮಾಡ್ತಾಯಿದ್ರು ಇವತ್ತು. ಊಟ ಗಿಡ ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಿರ್ತಾರೆ ಜೋರಾಗಿ ಅಂದ್ಕೊಳ್ತೀನಿ. ಅಂದರೆ ಅವರೇ ಸುಮಾರು ಜನ ಇದ್ದರು. ಇಲ್ಲಿ ನಿಂತ್ಕೊಂಡ್ರೆ ಏನು ಇವತ್ತು 23 2 + 3 = 5. ಸೊ ವಿಶ್ ಹೆಸರಲ್ಲಿ ಏನಾದ್ರು ಸಮಸ್ಯೆಗಳಾಗ್ತವೆ ಅಂತ ನನಗೆ ಗೊತ್ತಿತ್ತು, ಅದಕ್ಕೋಸ್ಕರ ಹೋದೆ. ನಾನು ಅಂದ್ಕೊಂಡಿದ್ದು ನಿಜ. ಯಾಕಂದರೆ ಇಲ್ಲಿ ಬಡ್ಡಿ ಮಕ್ಕಳು ವಿಳ್ಯದೆಲ್ಲ ಒಂದೇ ಒಂದು ಸಣ್ಣ ಕಿತ್ತೋಗಿರೋ ಬಾಳೆಹಣ್ಣು ಬಿಟ್ಟಿಲ್ಲ. ಒಂದು ಕಿತ್ತೋಗಿರೋ ಬಾಳೆಹಣ್ಣು ಅಲ್ಲಿ ಸೌಂಡ್ ಮಾಡ್ತಾರೆ, ನಾವು ಎತ್ಕೊಂಡೋಗಿದ್ದೀವಿ ಅಂತ. ಎಲ್ಲ ಅಮ್ಮ ಸೌಂಡ್ ಮಾಡ್ತಾಳೆ, ನಾನು ತೊಗೊಂಡೋಗಿದ್ದೀನಿ ಅಂತ. ಕಿತ್ತೋಗಿರೋ ಬಾಳೆಹಣ್ಣು ಬಿಟ್ಟಿಲ್ಲ ಇಲ್ಲಿ. ಒಂದು ಶುಗರ್ ಕ್ಯಾನ್ ಇದೆ, ಆದರೆ ಅದು ಶುಗರ್ ಕ್ಯಾನ್ ಕಟ್ ಮಾಡಿರೋದು. ಅದೇ ಹೇಳಿಲ್ವಾ ಸುರೇಶ, ನಂಜನಗೂಡು ಕಡ್ಕೊಳ ಎರಡೂ ಇಲ್ಲಿ ತಿಂದು ಬಿಸಾಕಿರೋದು. ಇದೆಲ್ಲ ಅವ್ರುಗಳೇ ತಿಂದು ಬಿಸಾಕಿರೋದು. ನಾನು ಇವ್ರು ನಂಬ್ಕೊಂಡೇನಾದ್ರು ನಿಲ್ಲಿದ್ರೆ ಊಟ ಗಿಡ ಸಿಗುತ್ತೆ ಅಂತ ಎಲ್ಲ ಎತ್ತಕ್ಕೆ ಮಡಿಕೊಳ್ತಿದ್ರು ಅಷ್ಟೇ. ಬಡ್ಡೆ ಇವರು ಎಲ್ಲ ಫುಲ್ ಗಲೀಜು ಮಾಡಿಟ್ಟೋಗಿದ್ದಾರೆ. ಬೇಜಾರಾಗ್ತಿರೋದು ಅಂದರೆ ಆ ಬಡ್ಡಿ ಮಕ್ಕಳನ್ನ ಕವರ್ ಮಾಡೋಕ್ಕಾಗಲ್ಲ ಮುಸ್ಲಿಮ್ಸ್ ಯಾರು. ಅವರು ರಾಂಗ್ ಬೈನಲ್ಲಿ ಹೋಗಿದ್ದು ಅಲ್ಲದೆ ಅವಾಚ್ಯ ಶಬ್ದ ಬಂದು ಝೀಬ್ರಾ ಕ್ರಾಸಲ್ಲಿ ನನಗೆ ಗುದ್ದಿದ್ದು ಅಲ್ಲದೆ ಅವಾಚ್ಯ ಶಬ್ದಗಳಲ್ಲಿ ಬೈಕೊಂಡು ಹೋಗ್ತಾರೆ. ಕತ್ಲೆ ಇದ್ದಿದ್ದರಿಂದ ಗಾಡಿನ ಬರೋದಕ್ಕಾಗಲಿಲ್ಲ. 4 ಅಂತೂ ಖಂಡಿತ ಇತ್ತು, AV ಅಂತೂ ಖಂಡಿತ ಇತ್ತು. HV ಕುಮುದಳ ಕಂದನಿಗೆ ಡೆತ್ ಪೆನಾಲ್ಟಿ ಅಂತ ಹೇಳಿದ ತಕ್ಷಣ ನೆನ್ನೆ ಸಾಯಂಕಾಲ ಕಿರಿಕ್ ಜಾಸ್ತಿ ಆಯಿತು. ಸುರೇಶನ ಮಗ ಮತ್ತು ಕುಮುದಳ ಕಂದನಿಗೆ ಡೆತ್ ಪೆನಾಲ್ಟಿ ಇರುತ್ತೆ ಅಂತ ಹೇಳಿದಷ್ಟು ಸಮಸ್ಯೆಗಳು ಜಾಸ್ತಿ ಆದವು. ಸೊ ಅದೇ ಆರ್ಗೇಟಲ್ಲಿ ಮುಸ್ಲಿಮ್ಸ್ ಹುಡುಗರು ಗಲಾಟೆ ಮಾಡಿದ್ರು ಅಂದಲ್ಲ. ಸೊ ಆ ಹುಡುಗರು ಸಾಯಂಕಾಲ 2 ಸಾರಿ 3 ಸಾರಿ ಇಲ್ಲೇ ಓಡಾಡ್ತಾಯಿದೆ ಸುತ್ತಮುತ್ತ. ಇವತ್ತು ಬೆಳಗ್ಗೆ ಎದ್ದು ಬಂದು ಕ್ರಿಕೆಟ್ ಆಡ್ತಾ ಹುಡುಗರು. 6:30 ಸ್ಟಾರ್ಟ್ ಮಾಡ್ಕೊಂಡವ್ರು. 6:30 ಅರೌಂಡ್ 7 ಅನ್ಕೊಳಪ್ಪ. ಈಗಿದು 7 o'clock ಇಲ್ಲ, 6:45 ಅರೌಂಡ್ ಮೇಲೆ ಆಗೈತೆ. ಹುಡುಗರು ಕ್ರಿಕೆಟ್ ಆಡ್ತಾ ಇರೋದು ಆಲ್ರೆಡಿ ಬಂದು. ಅಲ್ಲೊಬ್ಬ ಕಾಲೇಜ್ ಹುಡುಗರು ಬಂದು ನಿಂತ್ಕೊಂಡು ನೋಡ್ದವನು. ಇವನ ಪಕ್ಕ ರೋಮ ರವಿಚಂದ್ರನ್ ಅವನ ಪಾದಗಳು ತೋರಿಸ್ತಾ ಕೂತಿದ್ದ. ಪಾದಗಳು ಫೋಟೋಶೂಟ್ ಮಾಡ್ತಾರೆ. ಫೋಟೋಶೂಟ್ ಅದು ಎಷ್ಟು ಚೆಂದ ಫೋಟೋಶೂಟ್ ಮಾಡ್ತಾರೆ. ಫ್ರೇಮಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಅಂದರೆ ಕರೆಕ್ಟಾಗಿ ಅವ್ರು ಫೋಟೋ ಕ್ಲಿಕ್ ಮಾಡಿದ್ರೆ ಇಲ್ಲ ಯೂರಿನ್ ಮಾಡಿದ್ರೆ ಕವರ್ ಆಗಬೇಕು. ಅದು ಇಲ್ಲಿ ಯೂರಿನ್ ಮಾಡ್ತಾ ಇರೋದು ಕವರ್ ಆಗಬೇಕು, ಆ ಥರ ಕವರ್ ಮಾಡ್ತಾರೆ. ಫುಲ್ ಅಷ್ಟೇ ಕೂಡ ಅವ್ರು ಯಾರು ಅವ್ರ ಮುಖ ಕವರ್ ಆಗೋಲ್ಲ. ಅದು ಸೆಕೆಂಡ್ರಿ, ಅದು ಬೇಕಾಗೂ ಇಲ್ಲ. ಅದು ಮಾಡ್ತಿರೋದು ಯಾಕೆಂದರೆ ರಂಜಿತ್, ಕ್ಯಾಮ್ರಾಮ್ಯಾನ್ ರಂಜಿತ್ಗೋಸ್ಕರ. ಸೊ ಹೌದು, ಈ ಮದುವೆ ಮನೆ ಶೂಟಿಂಗ್ಸ್ಗಳದ್ದೆಲ್ಲ
ಹೆಡ್ ಕವರ್ ಮಾಡ್ಕೊಂಡಿದ್ದಾರೆ, ಹೆಡ್ ಕವರ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಈ ಬಟ್ಟೆಗೆಲ್ಲ ಬೆಸ್ಟ್ 5 days ಬಂದಿರೋ. ಒಂದನೇ ತಾರೀಕು ನನಗೆ ಕೊಟ್ಲಾಗ ಪೆಟ್ಟು ಮೊನ್ನೆ ಬರ್ಕೊಂಡು ಗಾಡಿ ನಂಬರ್ ಮಿಸ್ ಆಗೋಯ್ತು ಇವರು, ನೋಡ್ಕೊಳಕ್ಕಾಗಲಿಲ್ಲ, ಅಷ್ಟೊಂದು ಸ್ಪೀಡಲ್ಲಿ ಇದೆ. ಬಟ್ ಇವಾಗ ಒಂದು ಸೀದಾ ಸಕ್ ಅಂತ ಹೊಡ್ಕೊಂಡು ಹೋಯ್ತಾ ಇದ್ದಾಗ ಒಂದೇ ಸಮ ರಾಜಶೇಖರದ ಮಲಾಂಗ್ ಬಚ್ಚಿ ಮೊಬೈಲ್ ಮೈ ಡಾಕ್ಯುಮೆಂಟ್ ಫೋಲ್ಡರ್ ಡಿಲೀಟ್ ಮಾಡಿದ್ದಾರೆ ಮೊಬೈಲಲ್ಲಿ. ಮೊಬೈಲ್ ಪಾಸ್ವರ್ಡ್ ಕೊಟ್ಟು ಲಾಕ್ ಮಾಡಿದ್ದೀನಿ ಅಂದರೂ ಅವರು ಡಿಲೀಟ್ ಮಾಡಿದ್ದಾರೆ ಅಂದ್ರೆ ಲೆಕ್ಕ ಹಾಕಿ ಎಂಥ ಮಿಲ್ಟ್ರಿಗೆ ಕೊಟ್ಟು ನನ್ನ ಮಕ್ಳಿರ್ಬೇಡ ಅವರು ಅಂತ. ಅದು ಇವತ್ತಿಂದ ಎಲ್ಲ ಹಳೆ ಕತೆ ಸಿಕ್ಕಾಬಿಟ್ಟೆ. ತುಂಬ ವರ್ಷಗಳಿಂದನೂ ಅವನ ಹತ್ರ ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಕೊಡ್ತಾ ಇದ್ದನಲ್ಲ, ಅವಾಗಿಂದ ಸಮಸ್ಯೆ ಎಷ್ಟಾಗಿದ್ದಿದ್ದೆ ಒಂದಲ್ಲ ಒಂದು. ಜೊತೆಗೆ ಬ್ಯಾಟ್ರಿ ಬ್ಯಾಕಪ್ ಎಷ್ಟು ಬರುತ್ತೆ ಅಂದರೆ ಶಿವನೇ, ಸ್ಕ್ರೀನ್ ಟೈಮ್ 50% ಕಡಿಮೆ ಆಗಿದೆ. 50% ಫುಲ್ ಚಾರ್ಜ್ ಮಾಡಿದ್ರೆ 2 ಗಂಟೆ ಅಥವಾ 3 ಗಂಟೆ ಟೈಮ್ ಯೂಸ್ ಮಾಡ್ಬೋದು. ಮ್ಯಾಕ್ಸಿಮಮ್ 2 hours ಅಷ್ಟೇ ಮ್ಯಾಕ್ಸಿಮಮ್. ಮುಗಿತಾನೆ ಅವನು ಮುನ್ನಕ್ಕೆ. ಸೋಳೆ ಮಕ್ಕಳು ತಂದ HJ 1367 ಗಾಡಿ. ಹೆವಿ ಹಾರೋ ಅನ್ನೋದು, ಹೆವಿ ಹಾರೋನ ಕಿವಿ ಹತ್ರ ಬಂದ ಕೊರ್ರತೆ ಹೋಗ್ತಾನೆ. JW 1832 ಹೆವಿ ಸ್ಪೀಡಲ್ಲಿದ್ದ. JF 7516 ಇದು ಗಾಡಿ ನಂಬರ್ ಕಾಣ್ತಾ ಇಲ್ಲ. ಎಲ್ಲರೂ ರಾಂಗ್ ವೇದಲ್ಲಿ ಬಂದಿರೋದಕ್ಕೆಲ್ಲ ಹೆವಿ ಸೌಂಡ್. ಇವನು ಕುದುರೆ ಚಂದ ಗೌಡ ಅನ್ನೋದು ಕನ್ನಡದಲ್ಲಿ ಹಾಕಿದ್ದಾರೆ ಗಾಡಿ ನಂಬರು. ಒಬ್ಬರು ಒಂದು ಹೇಳ್ತೀನಿ ಕೇಳಿಸ್ಕೊಬಿಡಿ, ಯಾವ ಗಾಡಿ ನಂಬರ್ ಪ್ಲೇಟು ಡಿಫ್ರೆಂಟಾಗಿರ್ತದೆ. ಎಸ್ಪೆಷಲಿ ಕನ್ನಡದಲ್ಲಿ ಹಾಕ್ಕೊಂಡಿರ್ತಾರೆ ಅಥವಾ ಸಣ್ಣದಾಗಿ ಹಾಕ್ಕೊಂಡಿರ್ತಾರೆ. ಲೌಡ ನೋಡಿ ಲಕ್ಷ್ಮಮ್ಮ ಆ ಥರ ಯಾವ್ದಾದ್ರು ಡಿಫ್ರೆಂಟಾಗಿ ಏನಾದ್ರು ಮಾಡ್ಕೊಂಡಿರ್ತಾರಲ್ಲ, ಅಂದರೆ ಸಡನ್ನಾಗಿ ಕ್ಯಾಚಿ ಆಗಬಾರ್ದು. ಅದು ಅಂದರೆ ನೋಡಿದ್ರೆ ಸಡನ್ನಾಗಿ ಅರ್ಥ ಆಗ್ಬಾರ್ದು. ಆ ಥರ ಏನಾದ್ರು ಮಾಡ್ಕೊಂಡಿರ್ತಾರಲ್ಲ, ಅವರು ಪ್ಯೂರ್ ಕ್ರಿಮಿನಲ್ಸ್ಗಳಾಗಿರ್ತಾರೆ. ಪ್ಯೂರ್ ಕ್ರಿಮಿನಲ್ಸ್ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ 24/7 ಮಾಡಬಾರ್ದು ಎಲ್ಲ ಕ್ರೈಮ್ಗಳನ್ನ ಮಾಡ್ತಾರೆ. ಆದರೆ ಅದು ಯಾವುದು ದೊಡ್ಡ ಕ್ರೈಮ್ಗಳಾಗಿರೋದಿಲ್ಲ. ದೊಡ್ಡ ಕ್ರೈಮ್ ಅಂದರೆ ಕೊಲೆ ಸುಲಿಗೆ ಆ ಥರದ್ದು ಯಾವುದು ಆಗಿರೋದಿಲ್ಲ. ಸಣ್ಣ ಪುಟ್ಟ ಕ್ರೈಮ್ಗಳು, ಹೊಡ್ಕೊಂಡು ಹೋಗೋದು, ಒತ್ತರಿಸ್ಕೊಂಡು ಹೋಗೋದು. ಅಂದಮೇಲೆ ಇದು ಇವ್ರುಗಳ ಮುಖಗಳನ್ನ ನೋಡ್ಕೊಬಿಡ್ರಪ್ಪ. ಸಣ್ಣ ಪುಟ್ಟ ಕ್ರೈಮ್ಗಳು ಅಂದರೆ ಸುಮ್ಮನೆ ಕುತ್ಕೊಂಡು ಸೌಂಡ್ ಮಾಡೋದು, ಒತ್ತರಿಸ್ಕೊಂಡು ಹೋಗೋದು, ಹೊಡ್ಕೊಂಡು ಹೋಗೋದು, ಆಮೇಲೆ ಏನಾದ್ರು ಮಾತಾಡೋದು, ಸುಮ್ಮನೆ ಕೂತ್ಕೊಂಡು ಗಳಗಣ ಅಂತ ಗಂಟೆ ಹೊಡೆಯೋದು, ಸುಮ್ಮನೆ ಈ ಥರದ್ದು ಏನಾದ್ರು ಸಣ್ಣ ಪುಟ್ಟ ಕ್ರೈಮ್ಗಳನ್ನ ಯಾವ ರೇಂಜಲ್ಲಿ ಮಾಡ್ತಾರೆ ಅಂದರೆ ತಡ್ಕೊಳಕ್ಕಾಗಬಾರ್ದು, ಆ ರೇಂಜಲ್ಲಿ ಮಾಡ್ತಾರೆ ಅವರು. ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಆ ಥರ ನಂಬರ್ ಪ್ಲೇಟ್ಗಳು ಹಾಕೋದು, ಅಂದರೆ ಸಡನ್ನಾಗಿ ಕ್ಯಾಚಿ ಆಗಬಾರ್ದು ಅಂತ. ಜೊತೆಗೆ ಅದು ಆ್ಯಟಿಟ್ಯೂಡ್ ಕೂಡ ಹೌದು, ತಪ್ಪಿಸ್ಕೊಳ್ತೀವಿ ಅಂತ ನಾವು ಅಂದರೆ ಹೆಂಗಾರು ಮಾಡಿ ತಪ್ಪಿಸ್ಕೊಳ್ತೀವಿ ಅಂತ. ಹೆಂಗೆ ತಪ್ಪಿಸ್ಕೊಳ್ತಾರೆ? ಫಾರ್ ಎಕ್ಸಾಂಪಲ್ ಈಗ ಅವನು ಕನ್ನಡದಲ್ಲಿ ಗಾಡಿ ನಂಬರ್ ಪ್ಲೇಟ್ ಹಾಕಿದ. ಸೊ ಕನ್ನಡ ರಕ್ಷಣಾ ವೇದಿಕೆ, ನಾವು ಕರ್ನಾಟಕದವರು ಹಾಗೆ ಹಿಂಗೆ ಅಂದ್ಕೊಂಡು ಕರ್ನಾಟಕ ಅಂತ ಮುಂದೆ ಹೆಸರಿಟ್ಕೊಂಡು, ಕನ್ನಡ ಅಂತ ಮುಂದೆ ಹೆಸರಿಟ್ಕೊಂಡು ತಪ್ಪಿಸ್ಕೊಳ್ತಾರೆ ಅವರು. ಸೊ ಅದು ಆ್ಯಟಿಟ್ಯೂಡ್ ಕೂಡ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಈ ಕರ್ನಾಟಕದ ಹೆಸರು ರಕ್ಷಣಾ ವೇದಿಕೆಗಳು, ಹಿತ ರಕ್ಷಣಾ ವೇದಿಕೆಗಳು, ಗಡಿ ಕಾಯೋರು ಹಂಗೆ ಹಿಂಗೆ ಅಂದ್ಕೊಂಡು ಕನ್ನಡ ಪರ ಹೋರಾಟಗಾರ ಇರ್ತಾನೆ. ಮೊಹಮ್ಮದ್ ತುಲ್ಲಿ ಎಷ್ಟು ಜನ ಕೈ ದುಡ್ಸಿರ್ಬೇಡಲ್ಲ ಹುಡಕ್ಕೆ ಹೋಗು. ಅದು ಏನಂದ್ರು ಹೈರ್ಮಿ ಅಂತ ತೋರಿಸ್ತಾರದಮ್ಮ ಟಿವಿಯೋ ಏನೋ ಸ್ಟೋರಿ ಗೊತ್ತಾ. ಅದು ಷಣ್ಮುಗಮ್ ಅಂಗಡಿ ಹತ್ರ ಹೋಗಿದ್ದೆ ಟೀ ಕುಡಿಯೋದಕ್ಕೆ. ಹೌದು, ಅಂಗಡಿಲಿ ಯಾರೂ ಇರಲಿಲ್ಲ, ಇಬ್ಬರು ಲಕ್ ಆ್ಯಕ್ಚುಲಿ ಅದು ಲಕ್ ಅಂತ ತೋರಿಸ್ತಾರೆ. ಸುಮಾರು ಟಿ ಶರ್ಟ್ ತೋರಿಸ್ರು, ಯಾರೋ ಮಾತಾಡ್ಕೊಂಡು ಹೋದರು. ಅದೇನಾದರೆ ಷಣ್ಮುಗಮ್ ಅಂಗಡಿಯಲ್ಲಿ ಯಾರೂ ಇರಲಿಲ್ಲ ಗುರು, ಇಬ್ಬರು ಇದ್ದರು ಕರೆಕ್ಟಾಗಿ. ಸೊ ಟೀ ಕುಡಿಯೋಣ ಅಂತ ಹೋದೆ, ಜನ ತುಂಬ್ಕೊಂಬಿಟ್ರು. ಸ್ವಲ್ಪ ಅಂತ ಬಂದ, ಟೀನು ಕುಡಿಯೋಕ್ಕಾಗಲಿಲ್ಲ, ಏನೂ ಇಲ್ಲ. ಅವನು ಷಣ್ಮುಗಮ್ ಹೊರಡೋನು ಬ್ಯುಸಿ ಆಗ್ಬಿಟ್ಟ, ಈ ಕಡೆ ಬಂದೆ. ಸೊ ಅದು ಸ್ಟೋರಿ. ಅದು ಮತ್ತು ಇನ್ನೊಂದು ಲಕ್ ಅಂತ ಟಿ ಶರ್ಟ್ ತೋರಿಸಿದ್ರು ಎಲ್ಲಿ ಇದ್ರ ಹತ್ರ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಲಕ್ ಅಂತ ಟಿ ಶರ್ಟ್ ತೋರಿಸಿದಾಗ
ಸ್ಕೂಟರ್ಗಳು 3-4 ಸ್ಕೂಟರಲ್ಲಿ ಹುಡುಗರು ದಿಢೀರಂತ ರಾಂಗ್ ವೇನಲ್ಲಿ ನುಗ್ಬಿಟ್ರು ಅದಕ್ಕೆ ಸಿಟಿ ಬಸ್ ಸ್ಟಾಪ್ ಹೋಗೋ ದಾರಿ ಇದೆಯಲ್ಲ, ವೇ ಇದೆಯಲ್ಲ, ಅಲ್ಲಿಗೆ ನುಗ್ಬಿಟ್ರು. ಸೊ ಅದು ಮೈಸೂರವರೇ, ಅವ್ರು ಗೊತ್ತಿಲ್ಲದೆ ಮಾಡಿರೋದಲ್ಲ, ಮಾಡಿದ್ದು ಮೈಸೂರವರೇ. ಸೊ ಆ ಕಡೆಗೆ ನುಗ್ಬಿಟ್ರು. ಅವಾಗ ಜೋರಾಗಿ ಒಂದೇ ಸಮ ಕೊಯ್ಯೋ ಅಂತ ಹಿಂಗಡೆಯಿಂದ ಬಸ್ ಬಂದು ನಿಂತ್ಕೊಂಡು ಹಾರನ್ ಮಾಡ್ತಾಯಿದ್ದ ನೋಡಿ. ಇಲ್ಲೂ ಒಂದು ಹಾರನ್, ಹಂಟರ್ ಗಾಡಿ 4AB 3236 ಗಾಡಿ, ಅಭಿಷೇಕ್ ಅಂಬರೀಷ್ದು. ಆ್ಯಕ್ಚುಲಿ ಅಭಿದು ಅಲ್ಲೂ ಬಂತು. ಎಲ್ಲಿ ಕೋಟೆ ಆಂಜನೇಯ ದೇವಸ್ಥಾನ ಇದೆಯಲ್ಲ, ಅಲ್ಲೇ ಸಿಟಿ ಬಸ್ ಸ್ಟಾಪ್ದು ಅಲ್ಲೇ ಬಸ್ ಡಿವಿಯೇಷನ್ ಬರೋದು. ಅಲ್ಲೇ ಸ್ಕೂಟ್ರುಗಳೆಲ್ಲ ಬ್ಲಾಕ್ ಮಾಡ್ಕೊಂಡು ಹೆವಿ ಹಾರನ್ ಮಾಡಿದ್ದು KSRTC ಬಸ್ಸು. ಮತ್ತು ಅದು ಆ ಇನ್ಸಿಡೆಂಟ್ನಲ್ಲಿ ಸ್ವಲ್ಪ ಹೊತ್ತು ಮುಂಚೆ ಅಂತಂಗೆ ಒಂದು 10 ಅಡಿ ಹಿಂದ್ಗಡೆ ಅಭಿಷೇಕ್ ಅಂತ ಗಾಡಿ ಬಂದಿದ್ದು, ಆಟೋಗಳು ಬಂದಿದ್ದು, ಎಲ್ಲ ಸೀನೆಲ್ಲ ನಡೆದಿದ್ದು. ಅದು ಆ್ಯಕ್ಚುಲಿ ಅದು ಕವರ್ ಮಾಡಿಲ್ಲ ನಾನು. ಊಟ ಮಡಿಗಿಟ್ಟಿರೋದು ಆ ಥರ ಖಾಲಿಯಾಗಿರುತ್ತೆ ಅನಿಸುತ್ತೆ. ಇನ್ನು ಮಂದಹಾಸ ನೋಡೋರೆ ಎಲ್ಲ ಖಾಲಿಯಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನೋಡೋದ ಲಾಸ್ಟ್ ಅಂತೆ ಒಂಚೂರು ಇರಬೇಕು. ಟಿ ಶರ್ಟಲ್ಲಿ ಲಾಸ್ಟ್ ಅಂತೇನೋ ಬರ್ಕೊಂಡು ಹೋಗೋದು ಅವನು, ಅಥವಾ ಲಾಸ್ಟ್ ಆಗೋಗಿದೆಯಾ, ಪೂರ್ತಿ ಖಾಲಿ ಇರಬೇಕು. ಪೂರ್ತಿ ಖಾಲಿ ಎತ್ಬಿಟ್ಟು ಕಸ ಗುಡಿಸಿ ಎತ್ಬಿಡೋರು. ಲಕ್ HF 3543 HF ಅಂದರೆ ಪೂರ್ತಿ ಖಾಲಿ. ಅದನ್ನೇ ಲಕ್ ಅಂತ ಟಿ ಶರ್ಟ್ ತೋರಿಸಿದ್ದು. ಲಿಖಿತ್ ಗೌಡ, ಲಕ್ಕಿ ಅಂತ ಕರೆಯೋದವನ್ನ ಲಿಖಿತ್ ಗೌಡ ನೋಡಿ. ಇಲ್ಲಿ ಹೋಯ್ತಾ ಒಬ್ಬ ಉದಳ ಕಂದನ ಬಾಲಂಗುಚ್ಚಿ ರಾಜಣ್ಣ. ಕಸ ಗುಡಿಸಿದ್ದು ಅಲ್ಲದೆ ಬರಲು ತಗಲಿಸೋ ಪ್ಲ್ಯಾನ್ ಅವಳದು. ಬರಲು ದೊಣ್ಣೆ ತಗಲಿಸೋದು. ಅದನ್ನ ಚೆನ್ನಾಗಿ ಗೊತ್ತು ಇವಳು ಕೆಲಸ ಹೇಳ್ತಿಲ್ಲೋ ಕೆಲಸ ಮಾಡ್ತಾಳೆ ಅಂತ. ಅದಕ್ಕೋಸ್ಕರ ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಂಡಿದ್ದೆ. ನಾನು ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಂಡಿದ್ದೆ, ಅವಳಿಗೆ ಗೊತ್ತಾಯಿತು. ಫೋಕಸ್ ಮಾಡ್ತಾ ಇರೋದು, ಫೆರ್ವಿಂಗ್ ಇಡ್ತಾ ಇದ್ನಲ್ಲ ಅವಳಿಗೆ ಕರೆಕ್ಟಾಗಿ ನೋಡ್ಬಿಟ್ಟು ಆ ಕಡೆಗೆ ಹೋಗಿದ್ದು. ಇಲ್ಲೇ ಹೋಗಿದ್ದರೆ ಬಡ್ಡಿ ಮಗಳು ದೊಣ್ಣೆ ಹೊಡ್ಕೊಂಡು ಹೋಗ್ತಾ ಇಲ್ಲ ಅವಳು. ಯಾರೆಲ್ಲ ಹತ್ತಿರಿಸ್ಕೊಡೋ ಹೋಗಿರೋರು. ಬನ್ನಿ ಅಂತಾರಲ್ಲ ಅವನು. ಒಳ್ಳೆ ಬಸ್ ಆಯ್ತವ್ರೆ. ಯಾರೋ ಇನ್ನೊಬ್ಬನ ಬೇರೆ ಜೊತೆಲಿ ಹಾಕ್ಕೊಬಂದು ಯುನೈಟೆಡ್ ಕಿಂಗ್ಡಮ್ US ಫ್ಲ್ಯಾಗ್ ಬೇರೆ ಒಂದು ಬ್ಯಾಟೆ ಮೇಲೆ ಬ್ಲೂ ಕಲರ್ದು ಆ ಟಿ ಶರ್ಟು. ಎಂತೆಂಥ ಅದ್ಭುತಗಳೆಲ್ಲ ನೋಡಬೇಕಾಗು ಅಂದರೆ ಇವ್ರ ಕಡೆಯವರು ಅನಿಸುತ್ತೆ, ಸಂತೃಪ್ತಿ ಕಡೆಯವರು ಅನಿಸುತ್ತೆ ಟೀ ಕುಡಿತಾ ಇರೋದು. ಎಲ್ಲಿ ಕುತ್ಕೊಂಡು ಟೀ ಕುಡಿತಾವಳೆ. ಅದೇ ಷಣ್ಮುಗ ಮಾತ್ರ ಹೋಗಿ ಟೀ ಕುಡಿಯೋಕ್ಕೆ ಟ್ರೈ ಮಾಡಿದೆ, ಷಣ್ಮುಗ ಅಡ್ಡದಲ್ಲಿ. ಸೊ ಅಲ್ಲಿ ಟೀ ಕುಡಿಯೋಕ್ಕಾಗಲಿಲ್ವಲ್ಲ, ಸೊ ಅದು ರಿಲೇಟೆಡ್ ಅದು. ಇನ್ನೂ ಬಕ್ಕೊಂಬಂದಲ್ಲ ಕಂದನ ಬಾಲಂಗುಚ್ಚಿ. ಇವತ್ತು ಸ್ಯಾಟರ್ಡೇ ಅಲ್ವಾ, ಸ್ಯಾಟರ್ಡೇ ಇರೋದಕ್ಕಿಂತ ಇವತ್ತು 24 ಪುಟ್ಟಸ್ವಾಮಿಯವ್ರ ಪರವಾಗಿ ಕಾಣಿಸ್ಕೊಳ್ತಾ ಇರೋದು ಅವರೆಲ್ಲ. ಪುಟ್ಟಸ್ವಾಮಿ ಅಲ್ಲ, ಲಾಸ್ಟು ಕರೆಕ್ಟು ಇವತ್ತು ಇದು ಏನು ಲಕ್ಷ್ಮಮ್ಮ ಫಾಸ್ಟ್ 2 ಲಕ್ಷ್ಮಮ್ಮ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಇದೆಲ್ಲ ಲಕ್ಷ್ಮಮ್ಮನ ಬಾಲಂಗುಚ್ಚಿ. ಅದು ಊಟ ಎಲ್ಲ ಕ್ಲೋಸ್ ಆಗಿದ್ದು ಅದಕ್ಕೋಸ್ಕರ. ಸಾಯ್ತಾವ್ರೆ ಗುರು ಒಂದೇ ಸಮ ಗಣ ಅಂದ್ಕೊಂಡು. ವಾಟೆವರ್ JC 5035. ನೈನ್ 15 ಕರೆಕ್ಟಾಗಿ 9:15 ಗಂಟೆ ಹೊಡಿಯೋದಂಗೆ ಕುಯ್ ಅಂತ ಟ್ರೈನ್ ಆಗಲೇ ಹೊರಟಿದ್ದು. ಅದು
ಲಜ್ಜಿಗುಡ್ ಗಾಡಿ ಹೋಗ್ತಾ ಇರೋದು ಮಿಸ್ ಆಯಿತು ಗಾಡಿ. ಟ್ರೈನು ಇಲ್ಲಿ ಹೋಗ್ತಾ ಇದೆಯಲ್ಲ, ಇದು ಲಜ್ಜಿಗುಡ್ದು ಲಕ್. ಇಲ್ಲಿ ಆ್ಯಕ್ಚುಲಿ ಇವ್ರು ಸಿಗ್ತಾರೆ, ಅವ್ರ ಹೆಸ್ರದು ಲಿಖಿತ್ ಗೌಡ. ಇವರು ಬಲಗೊಚ್ಚೆ. ಇದು ಕರೆಕ್ಟಾಗಿ ರೈಟ್ 50 ಇಲ್ಲಾಗರು, ರೈಟ್ 40 ಇದ್ರೂ ಇರಬೇಕು. ಇದು ಲಜ್ಜಿಗುಡ್ ಗಾಡಿ, ಇದು ಬಿಸಾಗಿದೆ ಈಗ. ಕುಬುದಳ ಕಂದ ಸಿಗ್ದೆ ಆ್ಯಕ್ಚುಲಿ ಆ ಕಡೆ ಕವರ್ ಮಾಡಿಲ್ಲ ನಾನು, ಮೊಬೈಲ್ ಆದಾಗಿರಲಿಲ್ಲ. ಸೌಂಡ್ ಆದಾಗ ಗೆಸ್ ಮಾಡಿದ್ದೆ ನಾನು. ಹೋಗಿ ಹತ್ಕೊಳ್ಳೋದು ಬೆಟರ್.
అవునులే సార్. ಯಾವುದೋ ಬೊಗಳ್ತಾವಲ್ಲ ಉದ್ದೇಶ ಯಾರು ಅಂತ ಗೊತ್ತಿಲ್ಲ. మైసూర్ చైనా సార్ దేవుడికి పోతున్నాను, నందిగుడికి పోతున్నాను. ట్రైన్ మళ్ళా ఇక్కడి నుంచి రైట్ సార్. ನೋಟಿಸ್ಕೊಡ್ಬೇಕಾಗಿರೋ ವಿಷಯ ಯಾವುದಂದರೆ ಅಲ್ಲೊಂದು ಟಾಯ್ಲೆಟ್ ಇದ್ರ ಹತ್ರ ರೆಸ್ಟ್ ರೂಮ್ ಹತ್ರ, ಇಲ್ಲಿ ರೆಸ್ಟ್ ರೂಮ್ ಹತ್ರ ಬ್ಲಾಕ್ ಆಗಿದ್ರು. गाड़ी संख्या 5J206 मैसूरू से नंजनगूडू को जाने वाली नंजनगूडू पैसेंजर प्लेटफॉर्म नंबर 8. ಇಂಥ ಅದ್ಭುತಗಳೆಲ್ಲ ಕೇವಲ ನನ್ನ ಹತ್ರ ಮಾತ್ರ ನೋಡೋದಕ್ಕೆ ಸಾಧ್ಯ. ಇಲ್ಲಿ ಮೊಬೈಲ್ ಚಾರ್ಜ್ ಮಾಡ್ತೀನಿ ಪಾಯಿಂಟ್ ಅಂತ ಅಂದ್ಬಿಟ್ಟು ಕಾಲು ಹಿಡ್ಕೊಂಡು ಕೂತೀನಿ ಒಳಗಿರೋದವ. ಆದರೆ ಅವ್ನ ಕಾಲು ಕೆಳಗೆ ಚಾರ್ಜ್ ಮಾಡಬೇಕು ಅಂತ ಆ್ಯಟಿಟ್ಯೂಡು. ನಾನು ಚಾರ್ಜ್ ಮಾಡಿದ್ರೆ ನನ್ನ ಪಕ್ಕದಲ್ಲಿ ಪಾದಗಳು ತೋರಿಸ್ಕೊಂಡು ಮಲಿಕೊಳ್ಳೋದು ಅವನು. ಅದು ಪೊಲೀಸ್ ಆ್ಯಟಿಟ್ಯೂಡ್ ಅದು. ಅಂದರೆ ಅವ್ರ ಕಾಲು ಕೆಳಗೆ ಮಲ್ಕೋಬೇಕು ಅಂತ. ಅದು ಚರಣನ ಇದು ಕೂಡ ಅದು ಏನೋ ಟೀಮ್ ವೆಬ್ ತೋರಿಸ್ತಾ ಇರೋದು ಮ್ಯಾಕ್ಸ್ ಮಂಜುಳ ಬಾಲಂಗುಚ್ಚಿ. ಅದು ಇವರು ಒಂದು ಸರಿ ಹಂಗೇನೆ ಮಾಡಿದ್ದು. ಒಂದು ಸರಿ ಏನೋ ಪ್ರೀವಿಯಸ್ ನಾನು ದುಡ್ಡು ಕೊಟ್ಟು ಮೊಬೈಲ್ ಚಾರ್ಜ್ ಮಾಡಿಸ್ತಾ ಇದ್ದೆ. ಆವಾಗ ಇದು ನಂಜನಗೂಡಿಗೆ ಹೋಗಿ ಮೊಬೈಲ್ ಚಾರ್ಜ್ ಮಾಡಿಸ್ಕೊಂಬರಲಿ ಅಂತ, ಮೊಬೈಲ್ ನಿಮ್ಮದು ಚಾರ್ಜ್ ಆಗೋಲ್ಲ ನನ್ನ ಹತ್ರ ಅಂತ ಅಂದ್ಬಿಟ್ಟು ಕಳಿಸಿದ್ದ. 2 ಸರಿ ಕೊಟ್ಟಿದ್ದೆ, ಚಾರ್ಜ್ ಆಗ್ತಿಲ್ಲ ಅಂದ್ಬಿಟ್ಟು ವಾಪಸ್ ಕೊಟ್ಟಿದ್ದ. ನಂಜನಗೂಡಲ್ಲಿ ಚಾರ್ಜ್ ಆಗುತ್ತೆ ಸಂಗೀತ ಮೊಬೈಲ್ ಸ್ಟೋರಲ್ಲಿ. ಸುರೇಶನ್ ಮಗನ ಮೊಬೈಲಲ್ಲಿ ಮಗ ಕೆಲಸ ಮಾಡ್ತಿರೋ ಸಂಗೀತ ಮೊಬೈಲ್ ಸ್ಟೋರಲ್ಲಿ ಮೊಬೈಲ್ ಚಾರ್ಜ್ ಆಗುತ್ತೆ ನಂದು. ಇವ್ರ ಹತ್ರ ದುಡ್ಡು ಕೊಟ್ಟರು ಚಾರ್ಜ್ ಆಗ್ತಿಲ್ಲ. ಕೈ ಒದ್ರಕೋತಾ ಇರೋದು. ಇಲ್ಲಿ ಯಾಕೆ ಇಟ್ಟಿರೋದು ಅಂದರೆ ಅಲ್ಲಿ ಆ್ಯಕ್ಚುಲಿ ಪಲ್ಸರ್ RS ಹೋಯ್ತು, ಪಲ್ಸರ್ RS 200. ಅವ್ರು ಊಟ ತರಬೇಕಾಗಿತ್ತು ಇವತ್ತು. ಅವ್ರು ಊಟ ತೊಗೊಬಂದಿಲ್ಲ, ಯಾಕೆ ತೊಗೊಬಂದಿಲ್ಲ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ನಾವು ಬಂದ್ಬಿಟ್ಟು ಮೇಲೆ ತಂದು ಕೊಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಕೋರ್ಟಲ್ಲಿ ಯಾಕೆ ಊಟ ತೊಗೊಬಂದು ಕೊಟ್ಟಿಲ್ಲ ಇವತ್ತು ಅನ್ನೋದೇ ಅವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ನಮ್ಮ ಮೊಬೈಲ್ ಸ್ಟಿಲ್ಲು R1842 ಇರಬೇಕು, ನಾಟ್ ಶ್ಯೂರ್. ಡಿಸ್ಕವರ್ 125 ಅಷ್ಟೇ. ವಿನಾಯಕ ಟಿಫಾನಿಸ್ ಯಾರ್ದ ಗಣೇಶ ಅಲ್ಲ ಬಲ ಇಲ್ಲಿ. ಇಲ್ಲಿ ಆ್ಯಕ್ಚುಲಿ ನಂಜುಂಡೇಶ್ವರ ಕೃಪೆ ಅಂತ ಒಂದು ಟಿ ಶರ್ಟು, ಹೋಪ್ ನಂಜುಂಡೇಶ್ವರ ಕೃಪೆ ಅಂತ ಆಟೋ, ಅದ್ರ ಮುಂದೆ ಹೋಪ್ ಟಿ ಶರ್ಟ್ ಹೋಯ್ತು. ಮತ್ತು ಸುರೇಶನ ಮಗ
ಅಲ್ಲಿ ಸುಜುಕಿಗೆ ಕ್ರೂಸರ್ ಗಾಡಿ ಹೋಗ್ತಾ. ಅಂದರೆ ನೀನು ರೋಡಲ್ಲಿ ಓಡಾಡ್ಬೇಕಾರೆ ಹೆಂಗೆ ಕರೆದು ಟ್ರೀಟ್ ಮಾಡ್ತಾರೆ ನಿನ್ನನ್ನು ಅಂತ, ಅಂದರೆ ಹೆಂಗೆ ನಿನ್ನ ಕರೆದು ಪ್ರಶ್ನೆ ಮಾಡ್ತಾರೆ, ಇದನ್ನು ಹೆಂಗೆ ವಿಚಾರಣೆ ಮಾಡ್ತಾರೆ ಅಂತ ಆ್ಯಕ್ಚುಲಿ ತೋರಿಸ್ತಾ ಇರೋದು ಅದು. ಅಲ್ಲೇ ಊಟ ಮಾಡಿದಾಗ ಡಿಸೆಂಟ್ರಿ ಆಗಿದ್ದಿದ್ದು ನನಗೆ. ಅವ್ನು ಯಾವನೋ ಒಬ್ಬ ಫಾರಿನರ್ ಸಿಕ್ಕಿದ್ನೆಲ್ಲ, ಚಾರ್ಲಿ ಅಂತ ಯಾರೋ ಒಬ್ಬ, ಅವನ ಜೊತೆ ನಂಜನಗೂಡಿಗೆ ಹೋಗಿದ್ದಾಗ ಇಲ್ಲೇ ಊಟ ಮಾಡಿದ್ದಿದ್ದು. ಸೊ ಇಲ್ಲಿ ಊಟ ಮಾಡಿದ್ಮೇಲೆ ನನಗೆ ಡಿಸೆಂಟ್ರಿ ಆಗಿದ್ದಿದ್ದು. ಆ್ಯಕ್ಚುಲಿ ಇದು ಬಂದಿದ್ದೇನಕ್ಕೆ ಅಂದರೆ, ನಾವು ಊಟ ಕೊಟ್ಟಿದ್ವಪ್ಪ ಅವತ್ತು ಕೂಡ ಅಂತ ಹೇಳ್ಬಿಡ್ಬಾರ್ದು. ರೋಜ ಕಾಡು ಸರ ಬದ್ದ ತಟ್ಟೆ ಕಾಣ್ತಲ್ಲ, ಅಡಿಕೆ ಎಲೆ ತಟ್ಟೆ, ಕೋಟ್ಯಾಜಿರ ದೇವಸ್ಥಾನದ ಮುಂಭಾಗ, ಅದು ಇದಕ್ಕೆ ರಿಲೇಟೆಡ್. ಇವತ್ತು ಆ್ಯಕ್ಚುಲಿ ಬರಬೇಕಿತ್ತು ಇಲ್ಲಿ ಸುರೇಶಂಬಾಲ ಮುಚ್ಚಿ ಹೋಗ್ತಾರೆ, JB 9971 ಗಾಡಿ. ಸೊ ಸ್ಯಾಟರ್ಡೇ ಸ್ವಲ್ಪ ಲಾಸ್ಟ್ ಟೈಮ್ ವೀಡಿಯೋ ಕವರ್ ಮಾಡಿದ್ದೆ ನಾನು. ಆವಾಗ ಬದ್ಬದಿ ಒಂದೊಂದ್ಸರಿ ಬಂದು ಕೊಡ್ತಾಯಿದ್ದ, ಫುಲ್ ಮೀಲ್ಸ್ ಕೊಡ್ತಾಯಿದ್ದ. ಸೊ ಇತ್ತೀಚೆಗೆ ಒಂದೊಂದ್ಸರಿ ಬದ್ಬದಿ ಕೊಡ್ತಾ ಇರ್ತಾನೆ. ಫಸ್ಟು ರೈಸ್ ಬಾತ್ ತಂದು ಕೊಡ್ತಾಯಿದ್ದ ಪಟ್ಟಣದಲ್ಲಿ, ಆಮೇಲೆ ಇದ್ರಲ್ಲಿ ತೊಗೊಬಂದು ಕೊಡ್ತಾಯಿದ್ದ, ಯಾವುದರಲ್ಲಿ ಏನು ಅದಕ್ಕೆ ದೊಡ್ಡ ತಪ್ಪಲೆಯಲ್ಲಿ ತೊಗೊಬಂದು ಕೊಡ್ತಾಯಿದ್ದ. ಸೊ ಈಗ ಸುಮಾರು ಜನ ಕರ್ಕೊಂಡು 4-5 ತಪ್ಪಲೆಯಲ್ಲಿ ತೊಗೊಬರ್ತಾರೆ ಅಂತ. ಇದು ಆ್ಯಕ್ಚುಲಿ ಮಂಜುನಾಥ್ ಬಾಲಕೋಚಿ. ಸೊ ಹೇಳ್ತಾ ಇದ್ನಲ್ಲ, ಸೊ ಲಾಸ್ಟ್ ಟೈಮ್ ಕೊಟ್ಟಿದ್ದ. ಸೊ ಈ ಸರಿ ಅವ್ನು ತೊಗೊಬಂದಿಲ್ಲ. ಅವನ್ನ ಆ್ಯಕ್ಚುಲಿ ಸುರೇಶ, ಲಕ್ಷ್ಮಮ್ಮನ ಮಗ ಇದನ್ನಲ್ಲ ಸುರೇಶ, ಅವ್ನ ನೆಟ್ವರ್ಕಿಗೆ ಹಾಕಿದ್ರು. ನಾನು ಬೇಡ ಅಂತ ಹೇಳಿದರು, ಹಾಕಿದ್ದೀನಿ ಅವ್ನ ಕಡೆಯವರು ಅಂತ ಹೇಳಿದರು. ನಾನು ತಲೆ ಕೆಡ್ಸ್ಕೊಳ್ಳೋದು, ಅದು ಏನಾಗಬೇಕು, ಯಾರು ಕೊಟ್ಟರು ನನಗೆ ಬೇಕಾಗಿರೋ ಊಟ ಅಷ್ಟೇ. ಏನಾರು ಕೊಡಲಿ, ಯಾರು ಕೊಡಲಿ, ಎಷ್ಟಾರು ಕೊಡಲಿ, ತಿಂದು ಸಾಧ್ಯವಾದಷ್ಟು ಊಟನ ಬಿಸ್ಕೋತೀನಿ ಅಷ್ಟೇ ನಾನು. ಸೊ ಇಲ್ಲಿ ಊಟ ಇಲ್ಲ ಇವತ್ತು, ಕೊಟ್ಟಿಲ್ಲ. ಯಾಕೆಂದರೆ ನಂಜನಗೂಡು ಮತ್ತು ಅದು ಇದಕ್ಕೆ ಹೋಗಿಲ್ಲ ಅನ್ನೋ ಕಾರಣಕ್ಕೆ. ಯಾವುದು ಮಹಾಲಕ್ಷ್ಮಿ ಸ್ವೀಟ್ಸ್ ಮತ್ತು ನಂಜನಗೂಡು ಕಡ್ಕೊಳ ಇಲ್ಲಿಗೆ ಹೋಗಿಲ್ಲ ಅನ್ನೋ ಕಾರಣಕ್ಕೆ ಊಟ ಕೊಡಲಿಲ್ಲ. ಹಿಕ್ಕಟ್ಟು ಪಡೆತಾವು ಅಲ್ಲಿ ನೋಡೋರಲ್ವ, ನಿಂತ್ಕೊಂಡಿದ್ದೆ ಸುಮ್ಮನೆ, ಆಮೇಲೆ ಬರ್ತಾನೆ ಸೊಳ ಮಗ. ಸೊ ಈ ಥರದ್ದು ಕಥೆಗಳು ಹೇಳೋದು. ಅವರು ರಿಲೇಟೆಡ್. ಈಗ ನಾನು ಏನಕ್ಕೆ ಬಂದಿದ್ದು ಅಲ್ಲಿವರೆಗೂ ಹೋಗಿದ್ದು, ಗೇಟ್ವರೆಗೂ ಹೋಗಿದ್ದು ವಾಪಸ್ ಬಂದಿದ್ದು. ಯಾಕೆ ಅಂದರೆ ಅಲ್ಲಿ ರಿಲೇಟೆಡ್ ಎಲ್ಲ ಎವಿಡೆನ್ಸ್ಗೋಸ್ಕರ ಬಂದಿದ್ದು. ಇಲ್ಲೆರಡು ಇದು ಒಂದು ಎವಿಡೆನ್ಸ್. ಮಂಜುನಾಥ್ ಬಾಲಗೋಚಿಗಳಿವರು KA 41Z 2172. ಮತ್ತು ಇನ್ನೊಂದು ಅಲ್ಲಿ ಅಡಿಕೆ ಎಲೆಗಳೆಲ್ಲ, ಅಡಿಕೆ ಬಾಳೆ ಎಲೆಯಲ್ಲಿ ಊಟ ಇಟ್ಟಿದ್ರಲ್ಲ, ಅಡಿಕೆ ಎಲೆಯಲ್ಲಿ ಊಟ ಬಿಸಾಡಿದ್ರಲ್ಲ. ಸೊ ಅದೆಲ್ಲ ರಿಲೇಟೆಡ್. ಅದಕ್ಕೋಸ್ಕರ ಇದು ಮ್ಯಾಚ್ ಮಾಡಬೇಕಲ್ವ, ಅದಕ್ಕೋಸ್ಕರ ಬಂದ. ಯಾಕಂದರೆ ಸರಿ ಅವ್ರಿಗೆ ಫುಲ್ ಮಾರ್ಕ್ಸ್ ಕೊಟ್ಬಿಟ್ಟಿದ್ದೆ. ಅಲ್ಲಿ ನಮ್ಗೆ ಯೋಗ್ಯತೆ ಇಲ್ಲ, ಫುಲ್ ಮಾರ್ಕ್ಸ್ ತಗೊಳ್ಳೋ ಯೋಗ್ಯತೆ ಇಲ್ಲ, ನಮ್ಗೆ ಜಸ್ಟ್ ಪಾಸ್ ಆಗೋ ಯೋಗ್ಯತೆ ಇಲ್ಲ ಅಂತ ತೋರಿಸ್ತಾರೆ ಬಡ್ಡಿ ಮಕ್ಳು ಇವುಗಳು ಅಷ್ಟೇ. ಇಬ್ಬರು ಅದೇ ಕೆಲಸ ಮಾಡಿದ್ದಾರೆ. ಇಲ್ಲಿ ಸ್ಯಾಟರ್ಡೇಸ್ ಕೊಡ್ತಿದ್ನಲ್ಲ ಅವನು ಅಷ್ಟೇ. ಈಗ ಲಾಸ್ಟ್ 3-4 ಟೈಮ್ಸ್ ಸ್ಯಾಟರ್ಡೇಸ್ ಕೊಟ್ಟಿದ್ನಲ್ಲ ಅವನು ಅಷ್ಟೇ. ಮತ್ತು ಮಹಾಲಕ್ಷ್ಮಿ ಸ್ವೀಟ್ಸ್ ಅವ್ರದ್ದು ಅಷ್ಟೇ. ನಮಗೆ ಆ ಯೋಗ್ಯತೆ ಇಲ್ಲ ಅಂತ ಪ್ರೂವ್ ಮಾಡಿದ್ರು. ಈಗ ಆ್ಯಕ್ಚುಲಿ ಅಲ್ಲಿ ಇನ್ನೊಂದು ರಾಮದೇವ್ ದೇವಸ್ಥಾನದ ಹತ್ರ ಕೊಡ್ತಾರಲ್ಲ, ಅಲ್ಲಿಗೆ ಹೋಗ್ತಿದ್ವಿ. ಆ್ಯಕ್ಚುಲಿ ಊಟ ಬೇಡ, ನಂಜನಗೂಡು ಕಡೆ ಹೋಗೋಣ ಅಂದ್ಕೊಂಡು ಹೊರಟಿದ್ದೆ. ಆದರೆ ಅಲ್ಲಿ ರೋಡಲ್ಲಿ ಎವಿಡೆನ್ಸ್ಗಳು ಸಿಗ್ತಲ್ಲ, ಸೊ ಅದಕ್ಕೆ ಮ್ಯಾಚ್ ಮಾಡೋಕ್ಕಲ್ಲ ಅಂದ್ಬಿಟ್ಟು ಮತ್ತೆ ಅಲ್ಲಿಂದ ನಡ್ಕೊಂಡು ಬಂದೆ. ವಿಡಿಯೋಸ್ ಕಲೆಕ್ಟ್ ಮಾಡೋಕ್ಕೆ ಎಷ್ಟೆಲ್ಲ ಒದ್ದಾಡಬೇಕು, ಎಷ್ಟೆಲ್ಲ ಕೆಲಸ ಹೋಗೋದು. ಇವಾಗ ಕಡೆ ಎರಡು ಸ್ಥಳಕ್ಕೆ ಬಸ್ಗಳು ತೋರಿಸ್ತೀನಿ. ವಾಚಿಲ್ಲ ಬೇಕು, ವಿಡಿಯೋ ಬೇಕು. B8132 KA09B8132 ಬ್ಲಾಕು. ನಾವು 1 ಬ್ಲಾಕ್ ಎಲ್ಲ ಮಾಡ್ತೀವಿ ಮೀರಾಬಾಯಿ ಎಲ್ಲ ಕೆಟ್ಕೊಬೇಡ. KA09B9975 ನನ್ನಿಂದ ಬಂದಿದ್ದು ಆಟೋ. ಅದು ಎರಡು ಆಟೋ ಮತ್ತು ಇದು ಪ್ಯಾಸೆಂಜರ್ ಎರಡೂ. ಇದು ಟಾಟಾದು. ಆ್ಯಕ್ಚುಲಿ 2 ದಿವಸದಿಂದ ಟಾಟಾ ಕಂಪ್ನಿಗಳ ಕಾರ್ಗಳಲ್ಲಿ ನಂಗೆ ತೊಂದರೆ ಕೊಡ್ತಾಯಿದ್ದಾರೆ. ಬಿಕಾಸ್ ಸ್ಪೆಷಲಿ ವ್ಯಾನ್, ಬಿಕಾಸ್ ಅದು ಆಲ್ರೆಡಿ ನಾನು ಹೋಲ್ಸ್ವಾಗಂದು ಟಿ ವಿ ಪ್ರಾಜೆಕ್ಟ್, ಟೆಲಿವಿಷನ್ ಪ್ರಾಜೆಕ್ಟ್ಗೆ ಹೋಲ್ಸ್ವಾಗಂತ ತೊಗೊಳ್ತೀನಿ ಅಂದಲ್ಲ, ಅದಕ್ಕೆ ಲಕ್ಷ್ಮಮ್ಮನ ಮುಂದೆ ಇಟ್ಕೊಂಡು ನಾವು ಆಟ ಆಡ್ತೀವಿ ಅಂತ ಅವರು ಇದು ಮಾಡ್ತಿರೋದು. ಇದು ಮತ್ತೆ ಏನು ಕವರ್ ಮಾಡೋ ಅವಶ್ಯಕತೆ ಇಲ್ಲ, ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಛತ್ರಿ ಹೊಡಿತಾ ಇಲ್ಲ ಅವ್ರ ತಲೆಗೆ. ಸದ್ಯ ಟ್ರಾಫಿಕ್ ಕ್ರಿಯೇಟ್ ಮಾಡಿರೋದು ಆ್ಯಕ್ಚುಲಿ ಇಲ್ಲಿ ಇಟ್ಕೊಬಿಡ್ತೀವಿ ಊಟಕ್ಕೆ ಅನ್ನೋ ಕಾರಣಕ್ಕೆ ರೆಸ್ಟೋರೆಂಟ್ ಕ್ರಿಯೇಟ್ ಮಾಡಿರೋದು. ಇಲ್ಲಿ ಈ ಸ್ಪಾಟಲ್ಲಿ ತುಂಬ ಸರಿ ತೋರಿಸಿದ್ದೀನಿ ನಾನು. ಸ್ಪಾಟಲ್ಲಿ ತುಂಬ ಸರಿ ತೋರಿಸಿದ್ದೀನಿ. ಅದೇನು ಲೆಕ್ಕಾಚಾರ ಇದು ಅಂದರೆ ಈ ಕುತ್ಕೊಳ್ದೇ ಇರಲಿ ಅಂತ. ಅಲ್ಲಿ ಇದು ಅಷ್ಟೇ ಸ್ಟೋರಿ. 9961 ಇದು ಅಷ್ಟೇ. ಒಳ್ಳೆ ಒಟ್ಟಾಟ 45 H 15
ಟಾಟಾ ವ್ಯಾನ್ಗಳು, ನಾನು ಅದೇ ಹೋಲ್ಸ್ವಾಗನ್ ವ್ಯಾನ್ ತೊಗೊಳ್ತೀನಿ ಅಂತ ಹೇಳಿಲ್ವ, ಅದಕ್ಕೋಸ್ಕರ ಟಾಟಾ ವ್ಯಾನ್ಗಳು ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ನೆನ್ನೆ ಗೆಸ್ ಮಾಡಿದೆ, ಅವರು ಒಂದು ಸಡನ್ ಕಾರ್ನ ಬಾಡಿಗೆಗೆ ಅಂತ ರಿಲೀಸ್ ಮಾಡಿದ್ದಾರೆ. ಅದು ಸ್ಪೆಷಲಿ ಎಲ್ಲೋ ಬೋರ್ಡ್ ರಿಲೀಸ್ ಮಾಡಿದ್ದಾರೆ. ಇವತ್ತಿನ ಕಳೆದ ಬಾಲಗೋಚಿ ಟ್ರಾಫಿಕ್ ಪೊಲೀಸ್ ಎಲ್ಲ ಇಲ್ಲಿಂದ ಇಲ್ಲಿವರೆಗೂ ಟ್ರಾಫಿಕ್ ಎಲ್ಲ ಆರ್ಗನೈಸ್ ಇದೆ. ಈ ಥರದ್ದು ಹಾಕೋಬಾ ಅಂತ ಮತ್ತೆ ಬಾ ಅಂತ KA 54M 9993 54, ಅದು 55 ಏರಿಯಾ 55 ಅಲ್ಲಿ ವಾರ್ಡ್ ನಂಬರ್ 55ಗೆ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡೋದು ಯಾರು, ಮಹಾಲಕ್ಷ್ಮಿ ಸ್ವೀಟ್ಸ್ ಅವರು. ಸೊ ಅದಕ್ಕೆ ಅಲ್ಲಿಗೆ ಬಾ ಅಂತ ಇವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಮಹಾಲಕ್ಷ್ಮಿ ಸ್ವೀಟ್ಸ್ ಹತ್ರ ಬಂದು ಊಟ ಮಾಡಬೇಕು. ಕಿಂಗ್ ಅಲ್ಲಿ ಹೋಯ್ತಾ ಇತ್ತು ಆಟೋ. KA 55 ಅಥವಾ ಯಾವುದೋ ಡಬಲ್ ಎ ಆಟೋ, ಅದು ಸುಮಾರು ಸರಿ ತೋರಿಸಿದ್ದೀನಿ. ಐಶ್ವರ್ಯ ಅರ್ಜುನ್ ರಿಯಾಲಿಟಿ ಅಂತ ಪದ ಬಳಸೋದೇ ಬೇಡ. ಐಶ್ವರ್ಯ ಅರ್ಜುನ್ ಗಂಡ ಉಮಾಪತಿ ಇದನ್ನೆಲ್ಲ ಅವ್ರ ಥರ ನೋಡೋಕ್ಕೆ ಇರೋವಂಥ ಆಟೋ. ಈಗ ಹೋಗ್ತಿದ್ರೆ ಅದರಲ್ಲಿ ಬರ್ಬೇಕಾದ್ರೆ ರೋಡಲ್ಲಿ ರಾಮದೇವ ದೇವಸ್ಥಾನದ ಹತ್ರ ಡಬ್ಬಗಳು ಇರ್ತಾಯಿದ್ದು ನೋಡಿದೆ ಊಟದ್ದು. ಸೊ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು ಅಂದ್ಕೊಂಡಿದ್ದು. ಹೋದರೆ ಒಂದು 3 ತುತ್ತು 4 ತುತ್ತು ಆಗೋಷ್ಟು ಪ್ರಸಾದ ಕೊಡ್ಬೋದು. ನೋಡೋಣ, ಅವ್ರ ಯೋಗ್ಯತೆ ಅಷ್ಟೇ ಕೊಡೋದು. ಷಣ್ಮುಖಂ ಬಾಲಗೋಚಿ ಗಾಡಿ ಈ ಕಡೆಯಿಂದ ಹೋಗ್ಬೇಕಾದ್ರೆ ನಿಂತ್ಕೊಂಡಿದ್ದು, ಆ ಕಡೆಯಿಂದ ಬರುವಾಗಲೂ ನಿಂತ್ಕೊಂಡಿದೆ. JV 2457 ಯಾಕೆ ಅಲ್ಲಿ ನಿಲ್ಸಿರೋದು ಅಂದರೆ ಊಟ ಕಡಿಮೆ ಕೊಡ್ತಾರೆ ಅಂತ ಸಂಬಂಧಿಸೋದು. ಅರ್ಧಂಬರ್ಧ ಟೀ ಕೊಡ್ತಾರಲ್ವ ಅವರು. JY 7725 ರವಿಚಂದ್ರನ್. ಹೇಳಿಲ್ವಾ ಷಣ್ಮುಖಂ ಇಲ್ಲೇ ತೊಗೊಂಡಿದ್ದೆ ಶಿರಾಬಾ ಬಂದಿರ ಅಲ್ಲೇ ಕೊಡ್ತಾರೆ. ಇದು ಷಣ್ಮುಖಂ ಬಾಲಗೋಚಿ ಕಾರು. ಇದು ವರುಡ ಟೀ ಸ್ಟಾಲ್. ಆದರೆ ವರುಡದ ಹತ್ರ ಟೀ ಕುಡ್ದಿಲ್ಲ ಕಾಡೋಕ್ಕೆ ಅವರಿಗೆ ಊಟ ಕೊಟ್ಟಿಲ್ಲ ಅಂತ ಅರ್ಥ. ಫುಟ್ಪಾತ್ ಮೇಲೆ ಆಟೋ ಓಡಿಸೋದಕ್ಕೆ ಅಧಿಕೃತವಾಗಿ ಲೈಸೆನ್ಸ್ ತೊಗೊಂಡಿರೋ ಆಟೋಗಳು ಇವರು. ಆಟೋ ಪಾರ್ಕಿಂಗ್ ಹೆಸರಲ್ಲಿ ಯಾವ ರೇಂಜಲ್ಲ ಗಾಡಿ ಓಡಿಸ್ತಾರೆ ಗೊತ್ತಾ ಅವರು. ಎಲ್ಲಿ ಬರ್ಬಿಡ್ತಾವ ನಾನು ಕುಮಾರ್ ಬಾಲಗೋಚಿ. ಸೆಕ್ಯೂರಿಟಿ ಅಣ್ಣ ಬಂದು ಕೈ ಆಡಿಸ್ತಿರೋದು ನೋಡ್ಗುರು. ನಿಂತ್ಕೊಂಡಿರೋದು ಎಲ್ಲ ರೋಡ್ ಬ್ಲಾಕ್ ಮಾಡ್ಕೊಳಕ್ಕೆ ಮಾಡೋ ಕೆಲಸ ಅದು. ಊಟ ಬ್ಲಾಕ್ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ ಆಗುತ್ತೆ. HL 5588 ಇರಬೇಕು, 5588 ಇರಬೇಕು. ನಾಟ್ ಶ್ಯೂರ್ ಗಾಡಿ ಹೋಗ್ತಾಯಿತ್ತಲ್ಲ ಬಿಡುಗಡೆ ಸ್ಕೂಟರ್. ವೀಕ್ ಕ್ಲೋಸ್ ಅಪ್ ಅಲ್ಲ, ಟಚ್ ಆಯಿತು ಬಟ್ಟೆಗೆ ಗಾಡಿ ಟಚ್ ಆಯಿತು, ಟಿ ಶರ್ಟ್ಗೆ. ಅಷ್ಟೊಂದು ಕ್ಲೋಸ್ ಅಪ್ ಅಲ್ಲ ಆ ಗಾಡಿ. ನಂಬರ್ ಸಲ ನೆನಪಿರೋಂಗಿದೆ, ಅದು 5588. ಮುಂಚೆ ಹಿಂದೆ 2-3 ಸಲ ಹೇಳಿರೋದು ನೆನಪಿದೆ. ಇದೇ ಸ್ಪಾಟ್ ಅಂತ. JF 5102 ಷಣ್ಮುಖಂ ಗಾಡಿ. ಷಣ್ಮುಖ ಗಾಡಿ ಅಲ್ಲ, ಷಣ್ಮುಖ ಬಾಲಗೋಚಿ ಗಾಡಿ. ಅದು ಒಳಗಡೆ ಕಾಲ ಮೇಲೆ ಕಾಲ ಹಾಕ್ತಾರೆ ಅವರು, ಪಾದಗಂಟೆ ಚರಡಾಟ ಅಂತಿತ್ತು. ಯಾವುದಾದ್ರು ಶುಗರ್ ಟ್ಯಾಟೋಸ್ ಇದೆಲ್ಲ ಪಾದಗಂಟೆ. HD 2215 ಇರಬೇಕು, ನಾಟ್ ಶ್ಯೂರ್. ಇನ್ನೊಬ್ಬ ಮಹಾಪುರುಷ ಪಾದ ತೋರಿಸ್ಕೊಂಡು ಕೂತಿರೋದು. K09D 3780
ರಾಜಶೇಖರದ ಬಾಲಗೋಚಿಗಳವರು ರಪ್ಪರ ಇವರು ಮೆಡಿಕಲ್ ರಪ್ಪರ್. ಅಥರ್ವ ಅಂತ ಹೇಳೋದು ಮಗನೇ ಅದು ಡೆಸ್ಟ್ ಆರ್ಸೋದವನು ಅದನ್ನು ಇದನ್ನು ಕೆಳಗೆ ತೆಗೆದಿಸಿದ್ದಲ್ಲ ಅದು ಮುಖಕ್ಕೆ ಕಂಟ್ಲಿಕ್ಕೆ ಕಣ್ಣು ಫೀಲ್ ಆಗ್ತದೆ. ಇರಲಿ 2580 ಓಲಾ ಹೌದು. KA-55-940 ಡ್ರೈವರ್ ಅದು ಯಾರು ಆಗಿರಲಿ. ಮತ್ತು ಏನೋ ಕೇಳಿದ್ರು ಟೈಮ್ ಬಂದಾಗ ನೋಡ್ಕೊಳ್ಳೋಲ್ಲ. ಅವ್ರು ಕೆಳಗಡೆ ಕಾಲು ಇಡೋಕ್ಕೆ ಅಂತ ಹೇಳಿದ್ನಲ್ಲ ಅದು ನೆಲಕ್ಕೆ ಎಸಿದ್ನಲ್ಲ ಅದು ಧೂಳಿ ಎದ್ಬೋದು ನನಗೆ ಕ್ಯಾಮ್ರಾ ಆಗ್ತಿದೆ. FH-4770 ಎಳಿತಿರೋದೆಲ್ಲ ಆರ್ಗನೈಸ್ ರಿವರ್ಸ್ ಬರ್ತಾವೆ. ನಾವು ಆರ್ಡಿನರಿ ಪೀಸ್ ಏನಲ್ಲ ಅದು. ಸುರೇಶ್ ಬಾಲಗೋಚಿ ZN-4055 ಅಲ್ಲಿಗೆ ಹೋಗುವಂಥ ಮಲ್ಬಾರ್ ಊಟ ಇಸ್ಕೊ ದೇವಸ್ಥಾನ ಬರಬೇಡ ಅಂತ ನಂಜನಗೂಡು ಹೊರಟಿದ್ದೀನಿ. ಅದಕ್ಕೆ ಮಲ್ಬಾರ್ ಊಟ ಇಸ್ಕೊ ನಂಜನಗೂಡು ಬರಬೇಡ ಅಂತ ಅಟಿಟ್ಯೂಡ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಜೋರಾಗಿ ಕೂಕೊಳ್ತಾನೆ. ಜೋರಾಗಿ ಫಸ್ಟ್ 2 ಸರಿ ಸುತ್ತ ಕೂಕೊಳ್ತಾನೆ. ಸಾಲು ಇವತ್ತು ನಮಗೆ ಶಬ್ದ ಅದು ಆ್ಯಕ್ಚುಲಿ ಶಬ್ದ ಅಂದರೆ ಇವು ಷಡ್ಮುಗಮಲ್ಲ. ಹೌದು, ಷಡ್ಮುಗಮ್ ಮತ್ತು ವರುಣ. ವರುಣ ಟೀ ಸ್ಟಾಲು, ಷಡ್ಮುಗಮ್ ಅಡ್ಡ. ಆ್ಯಕ್ಚುಲಿ ದವಿಗಳು ಹೋಗ್ತಾ ಇದ್ದೀನಿ, ಅದಕ್ಕೆ ಅದೆಲ್ಲ ಆಗಿಬಿಡುತ್ತೆ. ಮಲ್ಬಾರ್ ಸ್ವಲ್ಪ ಬರಬೇಡ ಅಂತ ಆರ್ಗನೈಸ್ ಉದ್ಯೋಗಗಳು ಆರ್ಗನೈಸ್ ಬಾಲಗೋಚಿ ಅವರು. ಥ್ಯಾಂಕ್ ಯು. ಯಾಕೆ ಅಂತ ಗೊತ್ತಿಲ್ಲ ಅವರು ಥ್ಯಾಂಕ್ ಯು ಅಂತ ತೋರಿಸ್ತಾರೆ. ಇದು ಸುತ್ತ ಬಳ್ಳಾಳ್ದಾಗ ನನಗೆ ಗ್ಯಾರಂಟಿ ಗಾಡಿ ಇದು 8 ವಾಚ್ ಅಂತ ನಿಮ್ಮ ಅಮ್ಮನ ತಿಲ್ ನೋಡಿ ಹೋಗಿ. ಹೌದು ಅಂತ ಕೂತಿರಿ. ಲೇಟ್ ಹಾಕೊಂಡು ಹೋಗ್ತಾ ಇರೋದು K03 KR-6838 ಗಾಡಿಯಲ್ಲಿ. ಹುಚ್ಚುಡುಗ X1848 ಇರಬೇಕು. ನಾಟ್ ಶ್ಯೂರ್. ಗಾಡಿ ನಂಬರ್ ರೆಕಾರ್ಡ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಅಯ್ಯೋ ಹೀಗೆ 2457 ಗಾಡಿ ಅದು. ಹೋಗೆ ಇದು ಎತ್ತಿದ್ದಾರಲ್ಲ, ಇದು ಮಣ್ಣು ಟೆಸ್ಟ್ ಹೇಳಿಸಿದ್ದು. ಅವರು ಟೆಸ್ಟ್ ಹೇಳಿಸ್ತಾರೆ ಇರೋದಕ್ಕೆ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡಬೇಕು. ಮುಂಚೆ ಹೋದ ಬೈಕು ಅವರಿಂದ ಬಂದಿದ್ದ ಬೈಕಲ್ಲೆಲ್ಲ ಪುರ್ರ ಅಂತ ಆರಿಸ್ಕೊಂಡು ಹೋಗಬೇಕು. ಗಾಡಿ ನಂಬರ್ಗಳು ಎಷ್ಟು ರೆಕಾರ್ಡ್ ಆಗಿದೆ ಏನೋ ಹೇಳಿಲ್ಲ. ಬಹುಶಃ ಇದೇನು ಕಥೆ ಮಾಡ್ತಾ ಇರೋದು ಅಂದರೆ ಮಲೆಮಹದೇಶ್ವರ ಒಂದು ಆಟೋ ಹೋಯ್ತು. ಸೊ ಬನ್ನೂರಿಗೆ ಹೋಗ್ಬೇಕಾದ್ರೆ ಹಿಂಗೆಲ್ಲ ಮಾಡ್ತೀವಿ ನಾವು ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿರೋದು. ರೋನಿಂಗ್ ನಡೆಸ್ತೀವಿ ನಿನ್ನ ಅಂತ. ಈ ಊಟ ಇಟ್ಟಿದ್ದಾರಲ್ಲ, ಇದು ಬೆಳಿಗ್ಗೆಯಿಂದಲೇ ಊಟ ಇಟ್ಟಿರೋದು. ಸುಮ್ಮನೆ ಊಟ ಇಟ್ಟಿರೋದಲ್ಲ, ತೊಗೊಂಡು ತಿನ್ನು ಅಂತದ್ದು. ಅದಕ್ಕೋಸ್ಕರ ಸೊ ಊಟ ಹಾಕ್ಕೊಟ್ಟಿಲ್ಲ ಅಂದರೆ ಅದನ್ನು ಎತ್ಕೊಂಡು ತಿನ್ಬೇಕು. ಇಟ್ಟಿದ್ದಾರಲ್ಲಿ ಆಲ್ರೆಡಿ ಅಲ್ಲಿ ಎತ್ಕೊಂಡು ಊಟ ತಿನ್ಬೇಕು ಅದನ್ನು.
ಈಗ ಯಾರೋ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡಿ ಹೋಗಿದ್ದಾರೆ ಆ ಕಡೆ ಹೋದ್ಮೇಲೆ ಯಾರೋ ಕೊಟ್ಟಿದ್ದಾರೆ ಅಲ್ಲಿ ಎಲೆಗಳು ಬಿದ್ದಿದೆ. ಮೈಸೂರಲ್ಲಿ ಹೆರಿಟೇಜ್ ಕಟ್ಟಡಗಳಿಗೋಸ್ಕರ ಸಖತ್ತಾಗಿ ದುಡ್ಡು ಕಳಿಸ್ಕೊಡ್ತಾರೆ. ಹಳೆ ಬಿಲ್ಡಿಂಗ್ ಕೆರೆ ಸುಣ್ಣಬಳಿ ಅಷ್ಟೇ. ಆ ಕಡೆಯಿಂದ ಇಲ್ಲಿ ನಾನು ಇಲ್ಲಿ ಬಂದು 3 ವರ್ಷ ಆಯ್ತಿದೆ. 3 ವರ್ಷದಿಂದ ನಾನ್ ಸ್ಟಾಪ್ ಕಾಮಗಾರಿ ನಡೀತಾನೇ ಇದೆ. ಕಾಮಗಾರಿ ನಿಂತೇ ಇಲ್ಲ. ಇದಕ್ಕೋಸ್ಕರ ಲೂಸು ಕಾಮಗಾರಿ ನಿಂತೇ ಇಲ್ಲ. 3 ವರ್ಷ ಮೇಲೆ ಆಯ್ತದೆ. ಅದು ಎಷ್ಟು ಜನವರಿ 2023 ಮುಂಚೆನೇ ಬಂದಿದ್ದೆ. ನಾನು ಬ್ಯಾಗ್ ಕಳ್ತನಾಗಿದ್ದು ಡಿಸೆಂಬರ್ 2022. ಜನವರಿ 2023 ಪ್ರೋ ಹೋಮ್ಲೆಸ್ ಅವರು ಅವಾಗಿದ್ದರು ಇಲ್ಲಿ ಏನು ಕಾಮಗಾರಿಗಳು ಒಂದಲ್ಲ ಒಂದು ನಡೀತಾನೆ ಇರ್ತದೆ. ಸೊ ಅದು ಕೊರಗಜ್ಜೆ ಆಗ್ತದೆ ಅಂತ ಅದೇನು ಕೊರಗಿಸ್ತಾರೋ ಅದು ಹೋಗಬೇಕು. ಯಾವಾಗ ಕರಗಜ್ಜ ಇರಬೇಕು ಅನ್ಸುತ್ತೆ. ಇವರು ಅದನ್ನ ಕೊರಗಜ್ಜ ಮಾಡ್ಕೊಂಡ್ಬಿಡಾರೆ. ಬಿಸ್ನೆಸ್ ಮಾಡೋಕ್ಕೆ ಅನುಕೂಲವಾಗಿರುತ್ತೆ ಅಂತ. ಅದು ಪ್ರೈವೇಟ್ ಟೆನ್ಷನ್ ಅದು. ಇವರೇ ತಿಳ್ಕೊಂಡು ಏನೇನೆಲ್ಲ ಆಟ ಆಡ್ತಾರೆ ಹೊಸದೇವರು ಮಾರ್ಕೆಟಿಂಗಲ್ಲಿ. ಇವುಗಳು ಹೊಸದಿಗಳು ಹಾಕಿರ್ತಾರೆ. ಆಗಲೇ 2 ಸರಿ ತಿರುಗ್ತಿರ್ಬೇಕಾಯ್ತು. ಗಟ್ಟೆ ಬಂತು ಬಾಲಾಜಿ. ಇಲ್ಲಿವರೆಗೂ ಬಂದಿದ್ದೀನಿ. ಚಾಮರಾಜನಗರ ಪ್ಯಾಸೆಂಜರು ಈ ಟ್ರೈನ್ ಇದೆ ಫಸ್ಟ್ ಪ್ಲ್ಯಾಟ್ಫಾರ್ಮಲ್ಲಿ. ಇಲ್ಲಿವರೆಗೂ ಇರೋದು ದುರ್ಗಾ ಪರಮೇಶ್ವರಿ ಕೃಪೆ 9C861. ಅದಕ್ಕೆ ಹಚ್ತಾ ಇಲ್ಲ ಟ್ರೈನು. ಅಲ್ಲಿ ಒಳ್ಳೆದಾರೋ ಆಗಲಿ ಕೆಡ್ದಾರೋ ಆಗಲಿ ಹೋಗಲ್ಲ ಅಷ್ಟೇ. ಅದು ಹೋದ್ರೂ ಯಾವ ಗ್ಯಾರಂಟಿನೂ ಇರಲ್ಲ ಊಟ ಕೊಡ್ತಾರೆ ಅಂತ. ಸುಮ್ಮನೆ ಯಾಕೆ ಅಲ್ದಾಡೋದು ಹೋಗಿ ಅಲ್ವಾ. ವಾಪಸ್ ಬರ್ತೀನಿ, ನಾಳೆ ಹೋದ್ರಾಯ್ತು. ಇವತ್ತು 24ನೇ ತಾರೀಕು ಫಸ್ಟ್ ಟು ಲಕ್ಷ್ಮಬ್ಬ, ಐಶ್ವರ್ಯ ಅರ್ಜುನ್ ಇವರೆಲ್ಲ ಕೆಲಸ ಮಾಡ್ತಾಯಿರೋದು. ಆನಂದ್ ಮ್ಯಾಕ್ಸ್ ಬಂದಿಲ್ಲ ಮಗ, ಐಶ್ವರ್ಯ ಅರ್ಜುನ್ ಕೂಡ ಕೆಲಸ ಮಾಡ್ತಿದ್ದಾರೆ. ಇದು 24 ಪ್ರೆಸೆಂಟ್ 4 ಇವ್ರು ಕೆಲಸ ಮಾಡ್ತಾಯಿರೋದು. HF100 ಅರ್ಧಂಬರ್ಧ ಕೊಡ್ತೀವಿ ಇಲ್ಲಿ ಊಟ ಅಂತ. ಅದೇ ಮಲ್ಬಾರ್ ಅವರು ಅರ್ಧ ಪ್ಲೇಟ್ ಊಟ ಕೊಡ್ತಾರಲ್ಲ ಅದನ್ನೇ ಹೇಳ್ತಾ ಇರೋದು ಅದು. ಇನ್ನು ನಂಬರ್ 4 ಪುಟ್ಸ್ವಾಮಿಯವರು ಚರಣ, ಸುರೇಶ್ವರ ಮಗ ಚರಣ, ಪುಟ್ಸ್ವಾಮಿಯವರು ನಮ್ಮಪ್ಪ, ಇವರು ಸುರೇಶ್ವರ ಮಗ ಸೂರ್ಯಪುತ್ರ ಚರಣ, ಮತ್ತು ಇನ್ಯಾರು ರೇವತಿ ಮಗ ನಮ್ಮಕ್ಕ ದೀಪನ ಡಾಟರ್ ಕೆಲಸ ಮಾಡ್ತಾ ಇದ್ದಾಳೆ. ಒಟ್ಟು 3 ಜನ ನನಗೊತ್ತಿರೋ ಪ್ರಕಾರ 3 ಜನರೇಷನ್ ಕಡ ಕೊಡ್ತಾ ಇದ್ದಾರೆ ಬಟ್ಟೆ ಎತ್ತವು. ಅಲ್ಲೂ ಅಷ್ಟೇ 2 ಜನರೇಷನು 3 ಜನರೇಷನ್. 3rd ಜನರೇಷನ್ ಫ್ಯೂಚರ್ ಯಾರು ಗೊತ್ತಿಲ್ಲ ನಮ್ಮ ಒಟ್ಟು ಯಾರು ಇಟ್ಟಿದ್ದಾರೆ ಅಂತ. 3rd ಜನರೇಷನು. ಫಸ್ಟ್ ಜನರೇಷನ್ ಯಶೋಮತಿ ಮತ್ತು ಲಕ್ಷ್ಮಮ್ಮ ಮತ್ತು ಆನಂದ ಇದ್ದಾರೆ. ಆನಂದನಿಗೂ ನೆಕ್ಸ್ಟ್ ಯಾರೋ ಒಬ್ಬರು ಇರ್ತಾರೆ, ಫೆಬ್ರವರಿಲಿ ಇರ್ತಾರೆ, ಯಶೋಮತಿ ಏಜ್ನವರು. ಆದರೆ ಮೊಮ್ಮಕ್ಕಳು, ಲಕ್ಷ್ಮಮ್ಮನ ಮೊಮ್ಮಕ್ಕಳಲ್ಲ ಮೊಮ್ಮಕ್ಕಳು, ನಮ್ಮ ತಾಯಿಯ ಮೊಮ್ಮಕ್ಕಳು ಯಾರಾದರೂ ಇರ್ತಾರೆ, ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ. JA577 ಗಾಡಿ ಊಟ ಆಗ್ತದೆ. ಊಟ ಸಿಗ್ಬೋದು ಅಲ್ಲಿ ಬಹುಶಃ ಒಳ್ಳೆ ಊಟ ಸಿಗ್ಬೋದು. ಸಾಧ್ಯ. ಹೋಗ್ತೀನಿ ಈ ಹ್ಯಾಪಿ ಅಂತ. ಅಲ್ಲಿಗೆ ಬಿಡು, ಬೆಂಗಳೂರಿದು ಕಬ್ಬಲ ಬಂದಿದ್ದು ವಾರ ಕಬ್ಬಲ ಅಲ್ಲ ವಾರ ಅಂತಾರೆ ಅದನ್ನು. ಸೊ ಬಜರ್ಗೆ ಹೋಗೋ ಊಟ ಸಿಗುತ್ತೆ, ಒಳ್ಳೆ ಊಟ ಸಿಗುತ್ತೆ ಅಲ್ಲಿ ಅಂತ. ಊಟ ಸಿಗೋದು ಬಜರ್ಗೆ ಗೊತ್ತಿರೋದು, ಎಲ್ಲೇ ಇರ್ತೀವಿ ಅವ್ರು ಇರೋದು
ಇದು ಮುಸ್ಲಿಮ್ ಯಾಕೆ ಇಲ್ಲಿ ಪಾಸ್ ಆಗ್ತಿರೋದು ಅಂದರೆ ಅಲ್ಲಿ ಊಟ ಇಸ್ಕೊಳ್ಳಿ ಅಂತ. ಅಲ್ಲಿ ಆ್ಯಕ್ಚುಲಿ ಇದೊಂದೇ ಕಥೆ ಅಲ್ಲ, ಸುಮಾರು ಜನ ಪಾಸ್ ಆದರು. 07 ವಿಷ್ಣುವರ್ಧನ್ 07 ಇದು ಫುಟ್ಬಾಲ್ ಬ್ಲಾಕ್ ಮಾಡ್ಕೊಡೋದು AB 8734 ಅಭಿಷೇಕ್ ಹರೀಶ್ ಸಂಧ್ಯಾ. ಈಗ ಸರ್ಜಾ ಫ್ಯಾಮಿಲಿ ಐಶ್ವರ್ಯ ಸರ್ಜಾ ಫ್ಯಾಮಿಲಿ ಹತ್ರ ಹೆಲ್ಪ್ ತೊಗೊಳೋದಿಲ್ಲ ಅಂತ ಹೇಳಿದೆ, ಅದಕ್ಕೆ ಅದು ತೊಗೊಬಂದಿದ್ದೇನೆ ಹೆಸರು. ಐಶ್ವರ್ಯ ಅದಲ್ಲ ಡೈಲಿ ಯಾರು ಸಾಬರು ಏನಕ್ಕೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅಂದರೆ ಅದು ಫಾರ್ 2 ಮೇಜರ್ ರೀಸನ್ಸ್. ಒಂದು ಅದು ಸರ್ಜಾ ಫ್ಯಾಮಿಲಿಗೆ ಸಹಾಯ ಮಾಡಾತ ಇಲ್ಲ, ಒಂದು ಇನ್ನೊಂದು ಅಲ್ಲಿ ಊಟ ಕೊಡ್ತಾರೆ ಅವ್ರು ಇಸ್ಕೊಳ್ಳಿ. ಮಲ್ಬಾರ್ ಅವ್ರಿಗೆ ಊಟ ಕೊಡ್ತಾರಲ್ಲ 6 ಗಂಟೆಗೆ ಊಟ ಕೊಡ್ತಾರೆ, ಸೊ ಇಸ್ಕೊಳ್ಳೋದು ಬರಲಿ ಅಂತ. ಅದು ಸದ್ಯಕ್ಕೆ 2 ಕೆಲಸಗಳನ್ನು ಮಾಡ್ತಾಯಿಲ್ಲ ಅಂತ ನಾವು ನಾಳೆಯಿಂದ ವಿತೌಟ್ ಪೀಸ್ ಸೂರ್ಯ ಹುಟ್ಟದೇ ಇದ್ದು ನಾವು ರಾಜಭವನಗಳಲ್ಲಿ ಊಟ ಮಾಡ್ಕೊಳ್ಳೋ ಟೈಮನ್ನು ಅಡ್ಜಸ್ಟ್ ಮಾಡ್ತೀವಿ. ಸೊ ಸಾಲು ಬೆಂಗಳೂರಿಗೆ ಸದ್ಯದಲ್ಲೇ ಹೋಗೋಣ, ಮಕ್ಕಳಿಗೆಲ್ಲ ಕಂಪ್ಲೀಟ್ ಮಾಡಿ ಮುಗಿಸಿ ಆಮೇಲೆ ಶೋಲ್ಡರ್ ತೋರಿಸ್ಕೊಂಡು ಮುಂದಕ್ಕೆ ಬರಲಿಲ್ಲ ಅಂದರೆ ಆಗಲ್ಲ ಅವ್ರಿಗೆ. V2 EC 1604 KX 55 ಗಾಡಿ ಯಾವ ಗೊತ್ತಿರಪ್ಪ ಆಟೋ AB 8018 ಸರ್ಜಾ ಗಾಡಿ ಇದು ಅದಕ್ಕೆ ಸಹಾಯ ಮಾಡೋಕ್ಕೆ ಮಧ್ಯೆ ಬಂದಿದ್ದು. ಹೆವಳಿ ಇರಬೇಕು ಯಾವ ಇದು ಗೊತ್ತಿಲ್ಲ ಅಕ್ಷರ. ಅವ್ರ ಅಮ್ಮನ ಸುಗಳ ಮಗಳು ತಂದು ಯಾರು ಯಾವ ಬೋಳಿ ಮಗ ಹುಡುಕೊಡ್ತಾರೋ ಅವಳನ್ನ ಗೊತ್ತಿಲ್ಲ ನನಗೆ. ಎಷ್ಟು ಕ್ಲೋಸ್ ಅಪ್ ಅಲ್ಲ ಗೊತ್ತಾ ಸುಳ ಮಗಳು. ನಂಬರ್ ಪ್ಲೇಟ್ ಇಲ್ಲದೆ ಗಾಡಿ ಓಡಿಸ್ತಾರೆ ಇವರು. ಸುಳ ಮಕ್ಕಳೆಲ್ಲ ಯಾರು ಓಡಿಸಾಕ್ಬಿಟ್ರೋ ಗೊತ್ತಿಲ್ಲ, ಅದು ಯಾವ ಬೋಳಿ ಮಗ ರೂಲ್ಸ್ ಮಾಡೋದು ಅವನಿಗೆ ಹೇಳ್ಬೇಕು, ಹೋಗಿ ಕರ್ಕೊಬಾರನಲ್ಲ ಬೋಳಿ ಮಗನ ಅಂತ. ಇದ್ರಗೊಟ್ಟು ಸುಳೆ ಮಕ್ಕಳು ಯಾವನ ಏನೋ ಒಂದು ಬುಲ್ಶಿಟ್ಟು ಈ ರೂಲ್ಸ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಇಲ್ಲಿ ನಾವು ದಿನ ಕೇಸ್ಕೊಳ್ತಾ ಇದ್ದೀವಿ ಅವ್ರ ಕೈಲಿ. ಬೋಳಿ ಮಕ್ಕಳು ಇರ್ತಾರೆ ಯಾವ ಲೌಡಗಳಿಗೂ ಎಲ್ಲ ಅಧಿಕಾರ ತೊಗೊಳ್ತಾರೆ, ಮಾದಗಳು ತೋರಿಸ್ತಾ ಇರೋದು. ಕಲಿಸಿದಕ್ಕೆ ಬರೋ ಐಕ್ಲೆ ತಿಗ ತಟ್ಟದಂತೆ ಅಂದೆ. ಅಲ್ಲಿ ಆ್ಯಕ್ಚುಲಿ ಚಪಾತಿ ಕೇಳಿದ್ದಿದ್ದೆ, ಒಂದು ಕಾಲ ಹತ್ರ ಚಪಾತಿ ಇದೆ, ಅದನ್ನು ನೋಟಿಸ್ ಮಾಡಿ. ಕ್ಯಾಮ್ರಾದಲ್ಲಿ ಫೋಕಸ್ ಆಗುತ್ತಾ ಫ್ರೇಮಿಂಗ್ ಆಗುತ್ತಾ ಗೊತ್ತಿರೋ ಹೊತ್ತಲ್ಲಿ ಚಪಾತಿ ಇಟ್ಟಿರೋದು ಬೇಕು. ಶೀತ ಬಳ್ಳ ಅಕ್ಕಿರ ಬದಲು ಲೌಡೇ ಪಾಸ್ ಆಗಬೇಕು, ಅವ್ರು ಕವರ್ ಮಾಡಬೇಕು. ಫಾರಿನರು ಸೊಂಟ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರನ್ನ ಕವರ್ ಮಾಡಿದ್ದರೆ ಇದಕ್ಕಿಲ್ಲ ಕರೆಕ್ಟಾಗಿ ಮ್ಯಾಚ್ ಆಗಿರೋದು. ಅದರ ಶೀತ ಬಳ್ಳಾಳು ಹಿಂದಾಗಿ ಚಪಾತಿ ಸಿಗ್ತಿಲ್ಲ ಅಂತ ಹೇಳ್ತಿರೋದು. ಕೈ ತೋರಿಸ್ತಾ ಇದ್ದಾರಲ್ಲ ಈ ಥರ ಈ ಬಸ್ ಸ್ಟೋರ್ ಮುಂದೆ ಹೋಗೋದು ನಿಂತೋಗಲ್ಲ, ಆ ಕಡೆ ಒಳಗೆ ಹೋಗ್ತೀವಿ ಫುಟ್ಬಾಲ್ ಒಂಚೂರು. ಹೌದು ವಾರ್ನ್ ಮಾಡ್ತಾಯಿದ್ದ ನನಗಲ್ಲ, ಆದರೆ ರೈಟ್ ಅದ್ಭುತ ನನಗಲ್ಲ, ಆದರೆ ಅಡ್ಡಿ ಕ್ರಿಯೇಟ್ ಮಾಡ್ತೀವಿ, ವಾರ್ನ್ ಮಾಡ್ತೀವಿ. ಅದು ಯಾರಿಗೆ ಗೊತ್ತಿಲ್ಲ ಅಂದರೆ ಆ ಕಡೆ ಇದಾಗ ಪಾಸ್ ಆಗ್ಬೇಕಂದ್ರೆ ವಾರ್ನ್ ಮಾಡ್ತಾರೆ. ಹೇಳಕ್ಕಂದ ಮ್ಯಾಕ್ಸ್ ಬಂಜಳ ಲಕ್ಷ್ಮಮ್ಮ ಮ್ಯಾಕ್ಸ್ ಬಂಜಳ ಹೇಳಕ್ಕಂತ ಗುರುಜನ ಬಲ ಕೂತಿಗಳು ಹೊಲ್ಡ ಇದ್ಲು ಮ್ಯಾಕ್ಸ್ ಬಂಜಳ ಸಾರಿ ಕುಬ್ದಳಕ್ಕಂದ ಸಾರಿ ರೇವತಿ ಡಾಟರ್ ದೀಪಾಸ್ ಡಾಟರ್ ಮತ್ತು ಮರಿ ಕೊಡ್ಬೇಕಾಗಿರೋದು ಅಂದರೆ ಹೋಂಡಾ ಸಿಟಿ ಹತ್ರ ಇದು ಇವನು ದಾರಿವಕ ಅದು ಇದು ದೀಪಾಸ್ ಡಾಟರು. ಅದಕ್ಕಿಂತ ಮುಂಚೆ ಸಿಗೋದು ಕುಂಬಳಕ್ಕಂತ. ಇಬ್ಬರ ಜೊತೆ ಇದ್ದಿದ್ದು ಮುರ್ತಿಗಳು ಲಕ್ಷ್ಮಮ್ಮನ ಬಾಲಗುಚ್ಚಿ ಮತ್ತು ಮ್ಯಾಕ್ಸ್ ಬಾಲಗುಚ್ಚಿ. ಅದು ವೇಟ್ ಕಟ್ಟೆಗಳಲ್ಲ.
ಮಹಾಲಕ್ಷ್ಮಿ ಸ್ವೀಟ್ಸ್. ಯಮಹ 8639 ಯಮಹ ಗಾಡಿ ಮುಂದುವರೆದ ಭಾಗ ಹೋಗ್ತಾ ಇದೆ. ಅದು ಆ್ಯಕ್ಚುಲಿ ಇದು ಯಮಹ 150cc ಬರುತ್ತಲ್ಲ ಗುರಿ, ಅದು ಫ್ರೇಜರ್ ಅದು ಗಾಡಿ ಫ್ರೇಜರ್ ಇರಬೇಕು ಮೇ ಬಿ, ಅದೇ ಗಾಡಿ. ಲಕ್ಷ್ಮಮ್ಮ ಮತ್ತು ಯಶೋಮತಿ ಭಾಳ ಖುಷಿ. ಸೊ ಆ್ಯಕ್ಚುಲಿ ಮುಂಗಡೆ ಪಾಸ್ ಆಗಿ ಯಾವುದೋ ಒಬ್ಬ ಲೇಡಿ ಕುಡಿಸ್ಕೊಂಡು ಹೋಗ್ತಾ ಅದು ಮುಂದೆ ಪಾಸ್ ಆಗ್ತಾನೆ. ಸ್ಪೀಡಲ್ಲಿದ್ದ ಬಡ್ಡಿ ಮಗ, ಯಾರೋ ಲೇಡಿ ಕುಣಿಸ್ಕೊಂಡು ಹೋಗ್ತಾ ಅಂದರೆ ಸ್ಪೀಡಲ್ಲಿದ್ದ. ಆದರೆ ನಂಜನಗೂಡು ಕಡೆಗೆ ಹೋಗು ದಾರಿ ಹಿಡಿ ಅಂತ. ಯಶ್ ಮೊಬೈಲು AC ಕಂಪ್ನಿದು. ಅದೇ ರಾಕಿಂಗ್ ಸ್ಟಾರ್ ಎಷ್ಟ ಮುಂದೆ ಇಟ್ಕೊಂಡು ಕೆಲಸ ಮಾಡ್ತಿದ್ದಾವೆ ಅಂತ. ಬದುಗೆ ಹೋಗಲ್ಲ ಅಂತಂದಲ್ಲ ರಾಜೇಶ್ವರ ವಾಲ ಗೊಚ್ಚಿ ಇದೆ. EB 9951 KL4 AC ವಾಗರು ಆರಾಮ್ से ತುಂಬ ಆರಾಮ್ से ಬಾ. KL04 AC 8895. ಇಲ್ಲಿರೋದೆಲ್ಲ ಇಲ್ಲಿ ಬಂದು ಈ ಫ್ರೇಮ್ನಲ್ಲಿ ಕಾಣ್ತಿರೋ ಎಲ್ಲ ವೆಹಿಕಲ್ಗಳು ಆರ್ಗನೈಸ್ಡ್ ಇದೆ. ಎಲ್ಲ ಅಲ್ಲಿ ವೆಹಿಕಲ್ಸ್ ಎಲ್ಲ ಅಲ್ಲಿ ಇದ್ದದ್ದು ಒಂದು 4 ಗಾಡಿಗಳಷ್ಟೇ. ಅದರಲ್ಲಿ ಒಬ್ಬ ಸ್ಲೋ ಮಾಡ್ಕೊಂಡು ಮಿಕ್ದವ್ರನ್ನೆಲ್ಲ ಹೋಲ್ಡ್ ಮಾಡ್ಕೊಂಡಿದ್ದು. ಇವಾಗ ಬೆಳಗ್ಗೆಯಿಂದ ಈ ಗಾಡಿಗಳು ಸಿಕ್ಕಾಪಟ್ಟೆ ಕಾಣ್ತಾ ಇದ್ವು. ಪಲ್ಸರ್ 125 ಯಾಕೆ ಅಂತ ಗೊತ್ತಿಲ್ಲ, ಕಾಣ್ತಾ ಇದ್ದಾವೆ ಸಿಕ್ಕಾಪಟ್ಟೆ ಗಾಡಿಗಳು. ಮಹಾಲಕ್ಷ್ಮಿ ಸ್ವೀಟ್ಸ್ ಇದೆ. ಪೂರಿ ಇಟ್ಟಿರೋದು ಪೂರಿ ಪುಟ್ಸ್ವಾಮಿ ಮತ್ತು ಪುಟ್ಸ್ವಾಮಿ ಅವರು ಅಧಿಕಾರ ತಗೋತೀವಿ ನಾವು ಅಂತ. ಮಹಾಲಕ್ಷ್ಮಿ ಲಕ್ಷ್ಮಬ್ಬ ಮಹಾಲಕ್ಷ್ಮಿ ಸ್ವೀಟ್ಸ್ ಊಟ ಅದು ಸೇಲ್ ಸ್ಟೋರಿ. ಇನ್ನು ಬಾ ಅಂತ ಕೂಡ ಅದು ಮಹಾಲಕ್ಷ್ಮಿ. ಈಗ ಹೇಳ್ದೆ ಬೆಳಗ್ಗೆಯಿಂದ ಊಟದ ಕತೆ ಹೇಳಿದಲ್ಲ, ಅಲ್ಲಿ ಇಟ್ಟಿದ್ದಾರಲ್ಲ ಬೆಳಗ್ಗೆಯಿಂದ ಹೇಳೋದಲ್ಲ ಮಹಾಲಕ್ಷ್ಮಿ ಸ್ವೀಟ್ಸ್ ಊಟಕ್ಕೆ ಹೋಗಿಲ್ಲ ಅನ್ನೋ ಕಾರಣಕ್ಕೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ ಹಂಗೆ ಅಂತ. ಸೊ ಅದು ರಿಲೇಟೆಡ್ ಅದು. ಇಲ್ಲಿ ಮರಗಳನ್ನು ನೋಡಿದ್ರೆ ಗುರು, ಇಲ್ಲಿ ಛತ್ರಿ ಮರಗಳು ಸೇಮ್ ಒಂದೇ ಮರದ ಮರಗಳು ಅಂತ ಅಂದ್ಕೊಳ್ತೀನಪ್ಪ, ಪಾರ್ಕಲ್ಲಿರೋದು ಇವೆಲ್ಲ. ಸೊ ಇಲ್ಲಿರೋ ಮರ ಗಿಡಗಳೆಲ್ಲ ನೋಡಿದ್ರೆ ಇದೆಲ್ಲ ಗಾಂಧಿ ಪಾರ್ಕೇ ಇರಬೇಕು ಬಹುಶಃ. ಇನ್ಕ್ಲೂಡಿಂಗ್ ರಿಜೆನ್ಸಿ ಆ್ಯಂಡ್ ದಿಸ್ ಹೌದು. ಇದು ಕೂಡ ಯಾರೋ ಪೊಲಿಟಿಷಿಯನ್ ಇದು ಮಂಜುನಾಥ್ ಅಂತ ಭಯ ML ಎಲೆಕ್ಷನ್ ನಿಂತ್ಕೊತದೆ. ನಾಯಿ ಮಂಜೂರು ಕರೀತಾರೆ ಯಾಕಂದರೆ ಭಯ ನಾಯಿಗಳನ್ನ ಸಾಕೋದು ಮತ್ತು ಅದರ ಕಾಂಪಿಟೇಷನ್ ಅರೇಂಜ್ ಮಾಡೋದು. ಆಳುಗಳು ಸಿಕ್ಕಾಪಟ್ಟೆ ನಾಯಿಗಳ ಜೊತೆ ಗುರ್ತಿಸ್ಕೊಂಡಿದ್ದಾರೆ, ಅದಕ್ಕೆ ನಾಯಿ ಮಂಜೂರು ಕರೀತಾರೆ ಬೀಳೋರವ್ರನ್ನ. ಸೊ ಆ ವ್ಯಕ್ತಿ ಇದು ಹೋಟೆಲ್. ನನ್ನ ಪ್ರಕಾರ ಈ ಹೋಟ್ಲುವರೆಗೆ 6 ಗೇಟಿಂದ ಹಿಡಿದು ಇಲ್ಲಿ ಮುಂದೆ ಯಾವುದಿದು ಗೌರ್ನಮೆಂಟ್ ಇದು ಸರ್ಕಾರಿ ಇದು ಶಿಕ್ಷಣ ಮಹಾವಿದ್ಯಾಲಯ ಯಾವುದೋ ಇದೆ ಸರ್ಕಾರದ. ಎಲ್ಲ ಗೌರ್ಮೆಂಟ್ ಪ್ರಾಜೆಕ್ಟ್, ಎಲ್ಲ ಗೌರ್ಮೆಂಟ್ದೇ ಜಾಗಗಳು. ಅಲ್ಲಿಂದ ಹಿಡಿದು 6 ಗೇಟಿಂದ ಹಿಡಿದು ಇಲ್ಲಿವರೆಗೂ ಗೌರ್ಮೆಂಟ್ದೇ ಜಾಗ. ಈ ಮಧ್ಯ ಈ ಹೋಟ್ಲಿ ಜಾಗ ಇದೆಯಲ್ಲ, ಇಲ್ಲಿಂದ ಹಿಡಿದು ಆ ಪಾರ್ಕ್ವರೆಗೆ ಜಾಗ ಬಿಡುಗು ಮಾಡ್ಕೊಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಈ ರಿಲೇಟೆಡ್ ಜನಗಳೇ ನನಗೆ ತೊಂದರೆ ಕೊಡ್ತಾ ಇರೋದು, ಇನ್ಕ್ಲೂಡಿಂಗ್ ದೇವಸ್ಥಾನ ಹೇಳಿ ಗೌರ್ಮೆಂಟ್ ಕಾಲೇಜ್ ಆಫ್ ಟೀಚರ್ ಎಜುಕೇಷನ್ದು. ಸೊ ಇದು ಗೌರ್ಮೆಂಟ್ ಪ್ರಾಜೆಕ್ಟ್ಗಳಿದೆಲ್ಲ. ಈ ಜಾಗದಿಂದ ಹಿಡಿದು 6 ಗೇಟ್ವರೆಗೂ ಎಲ್ಲ ಗೌರ್ಮೆಂಟ್ ಜಾಗನೇ ಅದು. ಇಲ್ಲಿಂದ ಹಿಡಿದು ಅಲ್ಲಿವರೆಗೆ ಇಲ್ಲಿ ಕಮಿಷನರ್ ಆಫೀಸ್ ಗೇಟ್ ಬರ್ತದಲ್ಲ ಅಥವಾ ಗಾಂಧಿವನ ಪಾರ್ಕ್ ಗೇಟ್ ಬರ್ತಲ್ಲ, ಅಲ್ಲಿವರೆಗೆ ಜನ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅದಕ್ಕೆ ಅವರೆಲ್ಲ ಬಾಬಿಟ್ಕೊಳ್ಳೋದು ಸರಿಯಾಗಿ ದಾಖಲೆ ಪತ್ರಗಳೆಲ್ಲ ತಗೊಂಡು ನೋಡಿದ್ರೆ ಗೊತ್ತಾಗೋಗುತ್ತೆ. ನನ್ನ ಪ್ರಕಾರ ಈ ಜಾಗ ಇದೆಲ್ಲ ಗೌರ್ಮೆಂಟ್ ಜಾಗನೇ, ಪೂರ್ತಿ ಗೌರ್ಮೆಂಟ್ ಜಾಗ. ಇದೆಲ್ಲ ಇದು ಗೌರ್ಮೆಂಟ್ ಬಿಲ್ಡಿಂಗ್ ಆಗಿರೋದ್ರಿಂದ ಇದು ಅಷ್ಟೇ. ಯಾವುದು ಇರ್ವಿನ್ ರೋಡಲ್ಲ, ಅದು ಯಾವುದು ಇರಾನಿ ರೋಡ್. ಅದು ಕಮಿಷನರ್ ಆಫೀಸ್ ಮುಂದೆ ಹೋಗುತ್ತಲ್ಲ ಇರಾನಿ ರೋಡು, ಗಾಂಧಿವನ ಪಾರ್ಕ್ ಮತ್ತು ಕಮಿಷನರ್ ಆಫೀಸ್ ಮಧ್ಯೆ ಹೋಗುತ್ತಲ್ಲ ಅದು ಇರಾನಿ ರೋಡ್. ಅದು ಇರಾನಿ ರೋಡು ಎಲ್ಲಿ ಶುರುವಾಗುತ್ತೆ ಅಂದರೆ 6 ಗೇಟಿಂದ ಶುರುವಾಗುತ್ತೆ ಅದು. ಸೊ 6 ಗೇಟಿಂದ
ಅಲ್ಲಿವರೆಗೂ ಎಲ್ಲ ಒಂದೇ ಸಮಯ ಸಿಟಿ ಬಸ್ ಸ್ಟಾಪ್ಗಳು ನಿಂತ್ಕೊಳ್ತಿದ್ದಲ್ಲ ಆರ್ಗನೈಸ್ಡ್ ಬೇಗ ತರಿಸೋದು ಆ ಕಡೆಗೆ ಹೋಗಲಿ ಅಂತ. ಸಿಟಿ ಬಸ್ಗಳು ಬರ್ತಾವಲ್ಲ, ಬಸ್ ಸ್ಟಾಪ್ ನಿಂತ್ಕೊಳುತ್ತಲ್ಲ, ಅಲ್ಲಿ ನರ್ಸರಿ ಇದೆಯಲ್ಲ, ನರ್ಸರಿ ಈ ಕಡೆ ಒಂದು ಜಾಗ ಪಾಳು ಬಿದ್ದಿದೆ. ನಾನು ನಂಬರ್ 1 ನಂಬರ್ 2ಗೆಲ್ಲ ಹೋಗ್ತೀನಲ್ಲ, ಅದು ಆ ಜಾಗ ಎಲ್ಲ ಪಾಳು ಬಿದ್ದಿದೆ. ತಮಿಳ್ನಾಡು 37 CM 0555 ತಮಿಳ್ನಾಡು ಗಾಡಿ ಅರ್ಜುನ್ ಸರ್ಜಾಯಲ್ಲಿ ಔಡಿ ಅವ್ವ ಶೋಬಲ್ಲಿ ನೆಟ್ವರ್ಕ್ ಗುರುತಿಸ್ಕೊಡ್ತಾ ಇರೋದು ಆ ಕಡೆ ಇರಲಿ. ಅದೇ ಅದೆಲ್ಲ ಗೌರ್ಮೆಂಟ್ ಜಾಗನೇ ಅದು ಬಹುಶಃ. ಅದಕ್ಕೋಸ್ಕರ ಎಲ್ಲ ಬಡತ್ತೆ ಗಲಾಟೆ ಮಾಡೋದು, ನನ್ನ ಕರ್ತಿಗೆ ಅವ್ರು ಕೊಡೋದು, ಜನನೆಲ್ಲ ಆರ್ಗನೈಸ್ ಮಾಡಿ ನನ್ನನ್ನು ಆದಷ್ಟು ಬೇಗ ಈ ಜಾಗದಿಂದ ಆಚೆ ಓಡಿಸೋದು ಪ್ರಯತ್ನ. ಹಲವಾರು ಊಟ ರಿಲೇಟೆಡ್ ಪದಗಳು ತೋರಿಸ್ಕೊಂಡು ಕೂತಿರೋದು ಅಮ್ಮ. ಡಸ್ಟರ್ ಅದು ಮಂಜುನಾಥ್ ಬಲಗುಚಿ. ಊಟ ಅಲ್ಲ, ಖಾರ ಮಿಕ್ಸ್ಚರು. ಅವರು ಊಟಕ್ಕೆ ಬರಬೇಕು ಬರೋಲ್ಲ, ಹಾಗೆ ತಾಲೂಕು ಹಿಡಿಯೋ ರಾಯಲ್ ಎನ್ಫೀಲ್ಡ್ ಬುಲೆಟದು ಆ ಕಡೆ ಎಳ್ಕೊಳೋಗ್ತೀವಿ ಇದು ಅಂತ. ಇದು ಅಷ್ಟೇ ಟಿಯಾಗೋ ಇದು MH ಮಹಾರಾಷ್ಟ್ರ ಮಹಾರಾಜ. ಅದೇ ರಾಯಲ್ ಎನ್ಫೀಲ್ಡ್ ಮಹಾರಾಜ ಇದೆಲ್ಲ ಒಂದೇ ನೆಟ್ವರ್ಗು ಬರೋದು. ಅದೇ ಮೈಸೂರು ಒಡೆಯರ್ ಫ್ಯಾಮಿಲಿ ಅವರು ನನ್ನ ಅಲ್ಲಿ ಎತ್ತಾಕೊಂಡು ಹೋಗ್ಬಿಡ್ತೀವಿ ನಿನ್ನ ಅಂತ. ತಾಯಿಯ ದೇವರು ನೀನು ಎತ್ಕೊಂಡಾಗ ಅಲ್ಲಿ ಬಿಟ್ಬಿಡ್ತೀವಿ ಅಂತ. ಇಲ್ಲಿ ಇವ್ರಿಗೆ ಈಗ ರಾಜ್ಯ ಭಾರ ಮಾಡೋದಕ್ಕೆ ಪಾಪ ದಾದ ತೊಂದರೆ ಕೊಡ್ತಾಯಿದ್ದೀನಲ್ಲ, ಅದಕ್ಕೆ ತೊಗೊಳೋದಾಗ ಕೊಡ್ತಾರೆ. ಅದನ್ನೇ ಒಂದು ಅದು ಕಂಪ್ಲೇಂಟ್ ಲೆಟ್ರಲ್ಲಿ ಹೇಳ್ತಾ ಇರೋದು, ಯೂರಿನ್ ಫಾರ್ಮುಲಾ ಆಡುಂಬಳು ಅಂತ. ಯೂರಿನ್ ಫಾರ್ಮುಲಾ ಆಫ್ ಜಮ್ಮು ಕಾಶ್ಮೀರ ಇಮೇಜ್ ಫಾರ್ಮುಲಾ ಆಡುಂಬಳೆಲ್ಲ ಮಾಡ್ತಾ ಇರೋದು. ಈ ಗೋಪಾಲ್ಗೌಡ ಆಸ್ಪತ್ರೆ ಬಗ್ಗೆ ಒಂದು ಮಾಹಿತಿ ಹೇಳ್ಬಿಡ್ತೀನಿ. 2016 ನನ್ನ ವಿಕೆಆರ್ ಹಾಸ್ಪಿಟಲ್ಲಿ ಅಡ್ಮಿಟ್ ಮಾಡಿರ್ತಾರಲ್ಲ, CCB ಪೊಲೀಸ್ ಶಾಂತರಾಜ್ ಕರ್ಕೊಂಡೋಗ್ತಾರೆ ಎಂಕ್ವೈರಿಗೆ ಅಂತ. ಸೊ ನಾನು ಅವ್ರು ಹೇಳಿದ ಮಾತು ಕೇಳೋದಿಲ್ಲ, ಅವರು ವಿರುದ್ಧ ಮಾತಾಡ್ತೀನಿ, ಜೊತೆಗೆ ಅವ್ರ ಜೊತೆ ಟೀಮ್ ಅಪ್ ಆಗೋದಕ್ಕೆ ಒಪ್ಕೊಳ್ಳೋದಿಲ್ಲ. ಹೀಗಾಗಿ ಅವರು ನನ್ನ ಕ್ಯಾಮ್ರಾ ಆಳುಗಳೆಲ್ಲ ಕಿತ್ತಿಟ್ಕೊಂಡಿದ್ರು. ಸೊ ಕಮಿಷನರ್ ಆಫೀಸ್, DC ಆಫೀಸ್, ಅಲ್ಲಿ ಇಲ್ಲೆಲ್ಲ ಓಡಾಡಿ, SP ಆಫೀಸ್ ಎಲ್ಲ ಕಡೆ ಓಡಾಡಿ ಅವ್ರ ಜೊತೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಎಲ್ಲ ನನ್ನ DSLR ಕ್ಯಾಮ್ರಾ ಮತ್ತು ಲ್ಯಾಪ್ಟಾಪ್ ನನ್ನ ವಸ್ತುಗಳನ್ನ ಹಿಂದಕ್ಕೆ ತೊಗೊಳೋದಕ್ಕೆ ಟ್ರೈ ಮಾಡ್ತಾಯಿದ್ದೆ. ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡು ಓಡಾಡ್ತಾಯಿದ್ದೆ. ಅವಾಗ ಕಾರ್ ತಂದು ಇಲ್ಲೇ RS ರೋಡಲ್ಲೇ ಪಾರ್ಕ್ ಮಾಡ್ಕೊಂಡು 3 ದಿವಸ ಇಲ್ಲೇ ಉಳ್ಕೊಂಬಿಟ್ಟಿದೆ. ಸೊ ಆ ಸಮಯದಲ್ಲಿ CCB ಪೊಲೀಸ್ ಶಾಂತರಾಜನ ತೊಗೊಂಡೋಗಿ ವಿಕೆಆರ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದರು. ಸೊ 1 ತಿಂಗಳು ಬಚ್ಚಿಟ್ಟಿದ್ರು. ಆವಾಗ ನನಗೆ ಟ್ರೀಟ್ಮೆಂಟ್ ಕೊಟ್ಟ ಡಾಕ್ಟ್ರ್ ಇದ್ದಾನಲ್ಲ, ಆ ಬೋಳಿ ಮಗ ಇಲ್ಲಿಯವನೇ, ಅವನ ಹೆಸರೇನೋ ಗೊತ್ತಿಲ್ಲ, ಕಂತ್ರಿಸ್ಗಳ ಮಗ. ಅದೆಷ್ಟು ಜನಕ್ಕೆ ಇಂಥ ಟ್ರೀಟ್ಮೆಂಟ್ ಕೊಟ್ಟಿದ್ದಾನೆ ಏನೋ ಗೊತ್ತಿಲ್ಲ. ಡಾಕ್ಟ್ರು ಅಂದರೆ ಸೈಕ್ಯಾಟ್ರಿಕ್ ಡಾಕ್ಟ್ರ್, ಅವನು ಮಾನಸಿಕ ತಜ್ಞ. ಸೊ ಇದೇ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋದು ಆ ಬೋಳಿ ಮಗ. ಅವನೇ ಹೇಳ್ಕೊಂಡ ಪ್ರಕಾರ ಇದೇ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋದು. ಮತ್ತು ಅವನು ಪಾರ್ಟ್ ಟೈಮ್ ಜಾಬಾಗಿ ವಾರಕ್ಕೆ 2 ಸರಿ ಇದರ ವಿಕೆಆರ್ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡ್ತಾಯಿದ್ದ. ಸೊ ಅವನೇ ನನ್ನ ಪ್ರಥಮ ಬಾರಿಗೆ ನಿನ್ನ ತಲೆ ಸರಿ ಇಲ್ಲ ಅಂತ ಸರ್ಟಿಫೈ ಮಾಡಿದ ಮೊದಲ ವ್ಯಕ್ತಿ ಅವರು. ಕಂಟ್ರಿಸ್ಗಳ ಮಗ ಅವರವ್ವ ಅದೆಷ್ಟು ಜನ ಹತ್ರ ಹೋಗಿ ಉಳಿಸ್ಕೊಂಡಿದ್ದಾಳೋ ಅವನ್ನ. ಅವ್ನು ಇನ್ನೆಷ್ಟು ಜನಕ್ಕಿಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾಳೋ ಗೊತ್ತಿಲ್ಲ. ಇದಾದ ನಂತರ ಇಲ್ಲೇ ಆ್ಯಕ್ಚುಲಿ ನನಗೆ ಯಾವ ರೇಂಜಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ರು, ಯಾವ ಮಟ್ಟಿಗೆ ಫಿಸಿಕಲ್ ಫಿಟ್ನೆಸ್ ಎಲ್ಲ ಹಾಳು ಮಾಡಿದ್ರು ಅಂದರೆ ನನಗೆ 100 ಮೀಟ್ರ್ ಕೂಡ ಆಟೋ ರವಿ AB 3048 ಯಾವ ಮಟ್ಟಿಗೆ ಟ್ರೀಟ್ಮೆಂಟ್ ಮಾಡಿದ್ರು. ನನಗೆ 100 ಕಿಲೋಮೀಟ್ರ್ 100 ಮೀಟರ್ ಕೂಡ ನಡೆಯೋಕ್ಕಾಗ್ತಿರಲಿಲ್ಲ, ಅಷ್ಟೊಂದು ಟಯರ್ಡ್ ಆಗ್ತಾಯಿತ್ತು. ಮತ್ತು ನೆನಪಿನ ಶಕ್ತಿ ನನ್ನ ಮೊಬೈಲ್ ನಂಬರೇ ಮರ್ತೋಗಿತ್ತು. ನಾನು ಆಲ್ಮೋಸ್ಟ್ 7-8 ವರ್ಷದಿಂದ 7-8 ನನ್ನ ಪಾರ್ಟೆಕ್ ಪ್ರೊಫೆಷನಲ್ ಲೈಫ್ ಸ್ಟಾರ್ಟ್ ಮಾಡಿದಾಗ 2005 ಪ್ರೊಫೆಷನಲ್ ಲೈಫ್ ಸ್ಟಾರ್ಟ್ ಮಾಡಿದ್ದು. ಆವಾಗಲೇ ನಂಬರ್ ತೊಗೊಂಡಿದ್ದು. ಸೊ ಅವಾಗಿಂದ ಹಿಡಿದು 2016 ಆಲ್ಮೋಸ್ಟ್ ಮೋರ್ ದೆನ್ 10 ಇಯರ್ಸ್ ಅದು ಬಳಸಿದ್ದೀನಿ ನಂಬರ್. ಅದು ಆ ನಂಬರ್ ಮರ್ತೋಗಿತ್ತು ನನಗೆ. ಅಂದರೆ ಯಾವ ಮಟ್ಟಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ರು ಅಷ್ಟು ಒಳ್ಳೆ ಮಕ್ಕಳು ಲೆಕ್ಕ ಹಾಕ್ಕೊಳ್ಳಿ. ಆ್ಯಕ್ಚುಲಿ ಅದು ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಮಾಫಿಯಾ ಮ್ಯಾಥಮೆಟಿಕ್ಸ್ ಎಲ್ಲ ವಿತ್ ಎವಿಡೆನ್ಸ್ ಎಲ್ಲ ಹಾಕಿದ್ದೀನಿ. ಅವ್ರನ್ನ ಟ್ರೀಟ್ ಮಾಡಿದ್ದ ನನಗೆ ಡಿಸ್ಕ್ರಿಪ್ಷನ್ ಎಲ್ಲ ಬರ್ಕೊಟ್ಟಿದ್ದಾರಲ್ಲ, ಅದ್ರದ್ದು ಇದು ಏನು ವಿವರಗಳು ಫೋಟೋಸ್ ಎಲ್ಲ ಬಂದು ಹಾಕ್ತೀನಿ. ಅದು ಸಾಧ್ಯವಾದಷ್ಟು ನೋಡಿ ಆಗುತ್ತೆ. ವಿಕೆಆರ್ ಹಾಸ್ಪಿಟಲ್ ಅದು ಚಿಕ್ಕಳ್ಳಿ ಹತ್ರ ಇದ್ದಿದ್ದು. ಮ್ಯಾಕ್ಸ್ ಮಂಜುಳ ಅವ್ರ ಮನೆ ಅಲ್ಲೇ ಇರೋದು.
FL1500 ಡಸ್ಟರ್ಗಳು ಸಿಕ್ಕಾಪಟ್ಟೆ ಓಡಾಡ್ತಾ ಇವರು. JY5106 ಗಾಡಿ ಅದು K09 ಸಖತ್ ಕ್ಲೋಸಪ್ ಅದನ್ನು ಮಾಡ್ಕೊಡ್ತೀವಿ. ನಮ್ಮದೇ ಒಂದು ಅಲ್ಲಿ ಒಂದು ಡಸ್ಟರ್ ಇದೆ, ಸಿಕ್ಕಾಪಟ್ಟೆ ಡಸ್ಟರ್ ಓಡಾಡ್ತಾ ಇದೆ ಸುತ್ತಮುತ್ತ. H9132 K03 ಅಲ್ಲಿ ಹೋಗ್ತಾ ಇದೆ ಒಂದು ಆ್ಯಕ್ಟಿವಾ ಇರಬೇಕು, ನಾಟ್ ಶೋರ್, ರೆಡ್ ಕಲರ್ ಅಂತ ಹೊಗೆ ಹೆಡ್ವಾ ಆಗ್ತದ ಹೊಗೆ ಬಿಟ್ಕೊಂಡು ಬರ್ತೀನಿ ನೋಡಿ. ಈ ಕಾರ್ನರಲ್ಲಿ ವೆಹಿಕಲ್ಗಳು ಹೆಂಗೆ ಬರ್ತಾವೆ ನೋಡ್ತಾರೆ. ಈಗ JZ953 ಆರ್ಗನೈಸ್ಡು. ಈಗ ಬರೋ ಆಲ್ಮೋಸ್ಟ್ ಎಲ್ಲ ವೆಹಿಕಲ್ಗಳು ಈ ಪಾಯಿಂಟಲ್ಲಿ ಆರ್ಗನೈಸ್ಡ್ ಆಗಿರುತ್ತೆ. ಎಲ್ಲ ಬಾಕ್ ಹಾಕ್ಕೊಳ್ಳೋದು K01ML9830. ಈ ಪಾಯಿಂಟಲ್ಲಿ ಬಂದ ಎಲ್ಲ ವೆಹಿಕಲ್ಗಳು ಆರ್ಗನೈಸ್ಡ್, ಇನ್ಕ್ಲೂಡಿಂಗ್ ದಿಸ್ I20 ಸೇರಿದಂತೆ ಎಲ್ಲ ವೆಹಿಕಲ್ಗಳು ಆರ್ಗನೈಸ್ಡ್. ಜೊತೆಗೆ ಅದೊಂದು ಡ್ರಿಫ್ಟ್ ಅಂತ ಒಂದು T-ಶರ್ಟ್ಸ್ ನೋಡಿದೆ, ಅದನ್ನು ಕವರ್ ಮಾಡೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ಈ ಜಿಂಜರ್ ಇದೆಯಲ್ಲ, ಹೋಟೆಲ್ ಜಿಂಜರ್ ಇದೆ ಟಾಟಾ ಕಂಪ್ನಿಯವ್ರದ್ದು ಮೇ ಬಿ ಅದು. ಆ ಜಿಂಜರ್ ಹತ್ರ ಜಸ್ಟ್ ಡ್ರಿಫ್ಟ್ ಅಂತ ಒಬ್ಬ T-ಶರ್ಟ್ ಹಾಕೊಂಡು ಬಂದ. ಆದರೆ ನೀವು ಡ್ರಿಫ್ಟ್ ಮಾಡಿ ಗೊತ್ತಾಗುತ್ತೆ ಅಂತಂದರೆ ಡ್ರಿಫ್ಟ್ ಮಾಡಿದ್ರೆ ಬರ್ತಾನೆ ಮುಂದೆ ಬಂದು ನೋಡ್ಕೊಂಡ್ಬಿಡುವರು, ಮುಂದೆ ಹೋಗೋದು ಅಷ್ಟೇ ಸಹಾಯ ಆಗೋದು. ಕವರ್ ಮಾಡಿದೆ ಬಹುಶಃ, ಏನೋ ಗೊತ್ತಿಲ್ಲ, ನೋಡಿಲ್ಲ ಅಂತ ಹೇಳ್ತಾನೆ. ಮ್ಯಾಕ್ಸಿಮಮ್ ಭಾಳ ಗೊತ್ತಿದ್ದು ಬದಿ ಮಗ ಹೆಂಗೆ ಅಂದರೆ ಮಾತಾಡಿಸ್ತಾನೆ, ಯಾರೂ ಇರೋದ ಮಾತಾಡಿಸ್ತಾನೆ. ಚೆನ್ನಾಗಿದ್ರೆ ಮಾತಾಡ್ಸಲ್ಲ, ಚೆನ್ನಾಗಿದ್ದರೆ ಮಾತಾಡ್ತಾನೆ. ಒಬ್ಬನೇ ಕೂತಿರ್ತೀರ ನಾನು ಅವಾಗ ಬಂದು ಮಾತಾಡ್ತಾನೆ. ನಾನು ಸುತ್ತಮುತ್ತ ಯಾರಾದ್ರು ಜನಗಳಿದ್ದಾಗ ಅಂತ ಪಬ್ಲಿಕ್ ಹೆಸರು ಓಡಾಡ್ತಿರ್ತೀನಲ್ಲ ಅವ್ರು ಮಾತಾಡ್ಸಲ್ಲ. ಅವಾಗ ಮಾತಾಡಿಸ್ಬಿಟ್ಟು ನಾನು ಕಷ್ಟ ಸಿಗ ಕೇಳ್ಬಿಟ್ಟು, ದೇವರು ಪಾಪ ಅವನಿಗೆ ನನಗೆ ಸಹಾಯ ಮಾಡೋಷ್ಟು ಶಕ್ತಿ ಕೊಟ್ಟಿಲ್ವಂತೆ, ಅದಕ್ಕೆ ಬರೀ ಕಷ್ಟ ಕೇಳ್ಕೊಂಡು ಹೋಯ್ತಾನೆ, ಸಹಾಯ ಮಾಡಲ್ಲ. ಅದೇ ಹೇಳ್ತಾ ಇದ್ದೆ, ಜಸ್ಟ್ ಡ್ರಿಫ್ಟ್ ಅಂತ. ಅದೇ ನೀವು ಡ್ರಿಫ್ಟ್ ಮಾಡು, ರೋಡಲ್ಲೆಲ್ಲ ಕಾರ್ಗಳನ್ನ ಅಡ್ಡಾಡಿ ಪಾರ್ಕ್ ಮಾಡಿ ವೆಹಿಕಲ್ಗಳನ್ನ ತೊಂದರೆ ಕೊಡ್ತೀವಿ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡಿದೆ ಆ್ಯಕ್ಚುಲಿ ಇದು ಟ್ರಾಫಿಕ್ ಎಲ್ಲ. ನಾನು ಸಡನ್ನಾಗಿ ಚೆಕ್ ಮಾಡಲಿಲ್ಲ, ಇಲ್ಲದೆ ಅವ್ನ ಮುಖ ಕವರ್ ಮಾಡ್ತಾಯಿದ್ದೆ ಇವರು. ಅಲ್ಲಿ ಹೋಗ್ತಾ ನಾನು ಬ್ಲ್ಯಾಕ್ ಕಲರ್ T-ಶರ್ಟ್ ಹಾಕೊಂಡು ದುರ್ಗಾಪುರ ಬೆಳೆಸಿದೆ ಸರ್, ಕಾಂಪೌಂಡ್ ಒಳಗೆ ಹೋದ. ಬರ್ತಾ ಇದ್ದಾಳಲ್ಲ ಆಪೋಸಿಟ್, ಅವ್ರ ಪಕ್ಕನೇ ಹೋಗ್ತಾ ಇದ್ದಾನೆ ಈಗ. ಆ ವ್ಯಕ್ತಿ ಇಲ್ಲಿ ನಾಯಿ ತಿಂತಾ ಇದೆಯಲ್ಲ, ಇದು ನಾಯಿ ತಿಂತಾರದು ದಿಲ್ ಬಾರ್. ಅದು ಬೇಕರಿಯಲ್ಲಿ ಸಿಗುತ್ತಲ್ಲ ಐಟಮ್, ತಿನ್ನೋ ಪದಾರ್ಥ ದಿಲ್ ಬಾರ್. ಅವನು ಮತ್ತು ಅಲ್ಲಿ ಪಾರ್ಕ್ ಒಳಗಡೆ ಇಬ್ಬರು ಲವರ್ಸ್ ಹುಡುಗ ಮಾತಾಡ್ತಾ ಇದ್ದಾರೆ. ಒಂದು ಇನ್ನು ಇವಳು ದೇವಸ್ಥಾನದ ಇವಳೇ ದೇವರು, ದೇವಸ್ಥಾನದ ದೇವರೇ ಇವಳೇ ದೇವರು ಆಗ್ಬಿಟ್ಟವಳೆ. ಇನ್ನು ಅಲ್ಲಿ ಗಣೇಶ ಅಂತ ಯಾರೋ ಅದೇನಲ್ಲ ಅಲ್ಲಿರ್ತಾನೋ, ಅವನು ಅಲ್ಲಿ ಕಸ ಗುಡಿಸ್ತಾ ಇದ್ದಾನೆ. ಆ್ಯಕ್ಚುಲಿ ಅದು ಇಲ್ಲಿಂದ ಕಾಣಲ್ಲ, ನನ್ನ ಕಣ್ಣಿಗೆ ಕಾಣ್ತಾ ಇದೆ, ಮೊಬೈಲಲ್ಲಿ ಕವರ್ ಆಗೋಲ್ಲ ಅಂತ ಅಂದ್ಕೊಳ್ತೀನಿ. ಕಥೆ ಏನು ಅಂದರೆ, ದಿಲ್ಬಾರಾಗಿ ಬೀದಿ ನಾಯಿ ದಿಲ್ಬಾರ್ ತಿಂತಾಯಿದೆ. ಸೊ ದಿನ ಲವರ್ಗಳನ್ನ ನಾನು ಬೀದಿಯವ್ರಿಗೆ ಅವ್ರಿವರು ಕೊಟ್ಬಿಟ್ಟಿದ್ದೀನಿ, ಅವ್ರಿವ್ರು ತಿಂತಾಯಿದ್ದಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರದು ಆ್ಯಕ್ಚುಲಿ ಅಷ್ಟೇ. ಪರಮ ಪ್ಲಸ್ ಈಶ್ವರಿ ಮೊದಲು ಅಂದರೆ ಅದಕ್ಕೋಸ್ಕರ ಇವರೆಲ್ಲ ಕಾಣಿಸ್ಕೊಳ್ತಾ ಇರೋದು. ಅಂದರೆ ಫಸ್ಟ್ ನಾನು ಅಂದರೆ ಫಸ್ಟು ಪ್ರೈಮರಿ ಮೊದಲು ಅಂದರೆ ನಿನ್ನ ಲವರ್ಸ್ನ ನೀನು ಕರ್ಕೊಂಡು ಓಡಾಡೋದಕ್ಕಿಂತ ಮುಂಚೆ ಬೇರೆಯವ್ರಿಗೆ ಕೊಟ್ಬಿಡ್ತೀನಿ ನಾನು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಆ್ಯಕ್ಚುಲಿ ದಿಲ್ಬಾರ್. ಅಂದರೆ ನೀನು ಲವರ್ಸ್ ಅದಕ್ಕಿಂತ ನೀನು ಇಷ್ಟಪಟ್ಟಿರೋದನ್ನ, ನೀನು ಇಷ್ಟಪಟ್ಟವರನ್ನು, ಪಟ್ಟಿರೋ ವಸ್ತು ಆಗಲಿ ವ್ಯಕ್ತಿ ಆಗಲಿ ಏನಾದರೂ ಆಗಲಿ ನಾಯಿ ತಿಂತಿರೋದು ಅದೇ ದಿಲ್ಬಾರ್ ಆ್ಯಕ್ಚುಲಿ ತಿಂತಿರೋದು ನಾಯಿ ಅದು. ಗಾದಿವನ ಪಾರ್ಕು ಸೇಮ್ ಸ್ಟೋರಿ. ನಾಯಿಗಳಿಗೆ ಊಟ ಹಾಕಿರೋದು ಸೇಮ್ ಅದೇ ಚಪಾತಿಗಳು. ವ್ಯಕ್ತಿ ಜೀಸವ
ರಿಲೇಟೆಡ್ 6 ಜನರೇಷನ್ ವೈಫ್ ನೋಡಿದ್ರೆ 7 ಜನರೇಷನ್ ವೈಫ್ ತೊಗೊಳ್ತೀನಿ ಅಂತ ಹೇಳಿದ್ದೆ. ಸೊ ಅದಕ್ಕೋಸ್ಕರ ಬಿಸ್ಲರಿ ವಾಟರ್ ಬಾಟ್ಲ್ ಆಳು ಉಳಿದೆಲ್ಲ 7G ವೈಫ್ನ ಯೂಸ್ ಮಾಡ್ಕೊಳ್ಳಿ ಎಷ್ಟು ಗೊತ್ತಿದೆ ಆ ಥರ ಅಂತ. ಆದರೆ 7G ವೈಫ್ನು ಹಂಗೆ ಯೂಸ್ ಮಾಡ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ವಿ. ಇವುಗಳ ಕನ್ನಡ ಬಾಲಂಗ್ ಅದು ಆ ಕಡೆ ಹೋಗಿರೋ ದೀಪಳ್ಳ ಡಾಕ್ಟರ್ ಅವರಿಗೆ ಬಂದಿದ್ದೀನಿ. ಯಾವ ಹೇಳಿದ್ರು ಈಗ ಸ್ಪೀಡಲ್ಲಿದ್ದಾವೆ ಗಾಡಿಗಳು ನೋಟಿಸ್ ಮಾಡಿ. ಎಲ್ಲ ವೆಹಿಕಲ್ಗಳು ಸ್ಪೀಡಾಗೇ ಇದ್ದವು. ಅದಷ್ಟು ಹೋದ ಎಲ್ಲ ವೆಹಿಕಲ್ಗಳು ಸ್ಪೀಡಾಗಿತ್ತು. ಮೈಸೂರು ಆಗಿದ್ದು ಬಾಲಂಗೋಚಿಗಳು ಅಲ್ಲಿಂದ ತುಂಬ ಜನ ಕಾಣ್ತಿದ್ದಾರೆ. ಆ್ಯಕ್ಚುಲಿ ವಾಟರ್ ಬಾಟ್ಲ್ 2 ಲೀಟ್ರ್ ವಾಟರ್ ಬಾಟಲು ಈ ಕೂತ್ರವರು ಸುಮಾರು ಜನ ಹುಡುಗಿರು ಅದೇ ಥರ ಇದ್ದಾರೆ. ಇದ್ದಾರೆ ಎಲ್ಲರೂ ಸ್ಪೀಡಲ್ಲೇ ಬಂದರು. ನಿಮ್ಗೆ ಈಸಿಯಾಗಿ ನೋಟಿಸ್ ಮಾಡ್ಬೋದು. ಟಾರ್ಗೆಟಿಗೆ ನಾನು ಎಂಟ್ರಿ ತೊಗೊಳ್ತಾ ಇದ್ದಂಗೆ ಎಲ್ಲ ರೋಡ್ಗಳು ಜಾಯ್ನ್ ಆಗೋ ಎಲ್ಲ ರೋಡ್ಗಳಿಗೂ ಜಿಬ್ರಾ ಕ್ರಾಸ್ ನಾನು ಕಾಲು ಹಿಡ್ತಿದ್ದಾಗೆ ಬೈಕ್ಗಳು ಸ್ಪೀಡಲ್ಲಿ ಹೋಗ್ತಿದೆ. ಇನ್ಕ್ಲೂಡಿಂಗ್ ಬಸ್ ಆಟೋ ರೇಮರಾಜ್ AD 5516 K03 ಗಾಡಿ ಎಲ್ಲ ಗಾಡಿಗಳು ಸ್ಪೀಡಲ್ಲಿ ಹೋಗ್ತವೆ. ಜೊತೆಗೆ ಖಾಲಿ ಇದೆ ನೋಡಿ. ಏನು 10 ಗಂಟೆ 11 ಗಂಟೆ ಇಲ್ಲ ಟೈಮ್ ಈಗ 9 ಗಂಟೆನೂ ಇಲ್ಲ. 9 ಗಂಟೆ ಎಷ್ಟು 9 ಗಂಟೆ ಇನ್ನೂ ತುಂಬ ದೂರ ಇದೆ. ಈಗ 8:45 ಕರೆಕ್ಟಾಗಿ ಗೆರೆ ಕೂದಂಗೆ 8:45. ಸಿಕ್ಕಾಪಟ್ಟೆ ಕಡಿಮೆ ಇದೆ. ಯಾರೋ ಒಂದು ನೆನೆಸ್ಕೊತಾರೆ ಗುರು. ಕ್ಯಾಮ್ರಾ ಅದಕ್ಕೋಸ್ಕರ ಆ್ಯಡ್ ಮಾಡ್ಕೊಬರ್ತಾ ಇದ್ದೀನಿ. ಯಾವ ನೆನೆಸ್ಕೊತಾರೆ ಪಟ್ಟೆ ಆಯಿತು. ಯಾರು ನೆನೆಸ್ಕೊತಾ ಇದ್ದಾರೆ ಅಂದರೆ ಅದಕ್ಕೋಸ್ಕರ ಯಾರೇನೋ ಕರ್ಕೋಬೇಕು ಏನೋ ಮಾಡೋಕ್ಕೆ. ಬಹುಶಃ ಪಾರ್ಕಲ್ಲಿ ಇರಬೇಕು ಅಂತ ನೋಡೋದು ಇನ್ನೇ ಆಗಿ ಕಂಪ್ಲೀಟ್ ಆಯ್ತಲ್ಲ ಇಲ್ಲಿ